ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಅನಿತಾ ನಾಗೇಂದ್ರ, ಚಳ್ಳಕೆರೆ ನಮ್ಮೂರು. ನಾನು 18 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ. 2008 ಇಂದನೂ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದು ಒಂದು 6 ತಿಂಗಳೊಳಗೆ ಧ್ಯಾನ ಪ್ರಚಾರನ ಶುರು ಮಾಡಿದ್ವಿ. ಅವಾಗಿಂದ ಈಗಿನವರೆಗೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಒಂದು ಪಿರಮಿಡ್ ಅನ್ನ ಕಟ್ಸಿದ್ವಿ ಪಬ್ಲಿಕ್ ಪಾರ್ಕ್ ಅಲ್ಲಿ. 33x33 ಇದೆ ಅದು. ಒಂದು 150 ಜನ ಇಳಿಸ್ತಾರೆ ಅದ್ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಬೆಳಗ್ಗೆ ಸಂಜೆ ಗ್ರೂಪ್ ಮೆಡಿಟೇಷನ್ಸ್, ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಮತ್ತೆ ಸತ್ಸಂಗಗಳು, ಕ್ಲಾಸಸ್ ಎಲ್ಲ ಮಾಡ್ತಾ ಬರ್ತಾ ಇದ್ದೀವಿ ಇದುವರೆಗೂ. ಪತ್ರಿಜಿಯವರ ಅಮೃತ ಹಸ್ತಗಳಿಂದ ಅದನ್ನ ಓಪನ್ ಮಾಡಿದ್ದು. ಪತ್ರಿಜಿಯವರು ಸಾಕಷ್ಟು ಸಾರಿ ಚಳ್ಳಕೆರೆಗೆ ವಿಸಿಟ್ ಮಾಡಿ, ಪಿರಮಿಡ್ಗೆ ವಿಸಿಟ್ ಮಾಡಿ, ಸಾಕಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ, ಪಬ್ಲಿಕ್ ಪ್ರೋಗ್ರಾಮ್ಸ್ ಅನ್ನ ಕೂಡ ಮಾಡಿದೀವಿ ಪತ್ರಿಜಿ ಅವ್ರ ಜೊತೆ. ಮತ್ತೆ ಈ ಮೌನ ಧ್ಯಾನವನ್ನ ಮಾಡಿಸಿದೀವಿ. 3 ದಿನದ ಮೌನ ಧ್ಯಾನದ ಕಾರ್ಯಾಗಾರ ಮಾಡಿದೀವಿ. ಮತ್ತೆ ವೆಜಿಟೇರಿಯನ್ ರ್ಯಾಲೀಸ್, ಮತ್ತೆ ನಾವು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಬಹಳಷ್ಟು ಮಾಡಿದೀವಿ. ನಾನು ನಮ್ಮ ಮನೆಯವರಿಬ್ರು ಕೂಡ ಸಾಕಷ್ಟು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಸಂಪೂರ್ಣ ಧ್ಯಾನ ಕುಟುಂಬ, ಮಕ್ಕಳು ಎಲ್ಲರೂ ಧ್ಯಾನ ಮಾಡ್ತಾರೆ. ಧ್ಯಾನದಿಂದ ಸಾಕಷ್ಟು ಲಾಭಗಳು ಸಿಕ್ಕಿದೆ. ನಾವು ಲಾಭಕ್ಕಾಗಿ ಧ್ಯಾನ ಮಾಡ್ತಾ ಇಲ್ಲ. ನಾವು ಬಂದಿದ್ದು ನಾವು ಆರೋಗ್ಯಕ್ಕೋಸ್ಕರ ಆಗ್ಲಿ, ಯಾವುದೇ ಒಂದು ಆಶೆ ಇಟ್ಕೊಂಡು ನಾವು ಧ್ಯಾನಕ್ಕೆ ಬರ್ಲಿಲ್ಲ. ಧ್ಯಾನ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಧ್ಯಾನಕ್ಕೆ ಬಂದಿದ್ದಷ್ಟೇನೆ. ಇವತ್ತಿನವರೆಗೂ ಅದು ನಮಗೆ ಬಹಳ ಇಷ್ಟವಾಗಿ ನಾವು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಫಸ್ಟ್ ಟೈಮು ನಿಮ್ಮ ಒಂದು ಝೂಮ್ ಕ್ಲಾಸ್ ಸೆಷನ್ಗೆ ಇನ್ವೈಟ್ ಮಾಡಿದ್ರು. ಓಕೆ, ನಾನು ಕೊಟ್ಟಿರೋಂತ ಇವತ್ತಿನ ಸಬ್ಜೆಕ್ಟ್ ಗುರು ಶಿಷ್ಯ ಸಂಬಂಧ. ನಾವು ಗುರು ಅಂದ್ರೇನು, ಶಿಷ್ಯ ಅಂದ್ರೇನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಗುರು ಶಿಷ್ಯ, ಗುರು ಅಂದ್ರೆ ಯಾರು, ಶಿಷ್ಯ ಅಂದ್ರೆ ಯಾರು. ಆದ್ರೆ ಆ ಸಂಬಂಧ ಅನ್ನೋದು ಹೇಗಿರುತ್ತೆ, ಗುರು ಹೇಗೆ, ಶಿಷ್ಯನ ಬಗ್ಗೆ ಗುರುವಿನ ಒಂದು ಅಭಿಪ್ರಾಯ ಇರುತ್ತೆ, ಶಿಷ್ಯನಿಗೆ ಹೇಗಿರ್ಬೇಕು ಗುರುವಿನ ಬಗ್ಗೆ ಅನ್ನೋ ಒಂದು ವಿಚಾರವನ್ನ ಸ್ವಲ್ಪ ಕಾಲ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಗುರು ಪೂರ್ಣಿಮಾ ಅಂತ ಮಾಡ್ತೀವಿ, ಹೌದಲ್ವಾ? ಗುರು ಪೂರ್ಣಿಮಾ ಅಂತಾನೂ ಮಾಡ್ತೀವಿ. ಅಂದ್ರೆ ಅವತ್ತು ನಾವು ಸಾಯಿಬಾಬಾ ಅವರ ಒಂದು ಹೆಚ್ಚೆಚ್ಚು ಸಾಯಿಬಾಬಾ ಗುಡಿಗಳಲ್ಲಿ ಈ ಎಲ್ಲ ಗುರುವಿನ ಬಗ್ಗೆ ಒಂದು ಹೆಚ್ಚು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ತೀವಿ, ಎಲ್ಲ ವಿಸಿಟ್ ಮಾಡ್ತೀವಿ. ನಮಗೆ ಅಕ್ಷರವನ್ನು ಕಲಿಸಿದಾತ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರ ಕಲ್ಸ್ಕೊಟ್ರು ಕೂಡ ಆತ ಗುರುನೇನ. ನಾವ್ ನೋಡಿದೀವಿ, ನಾವ್ ಕೇಳಿದೀವಿ, ದತ್ತಾತ್ರೇಯರು ಎಷ್ಟು ಜನ ಗುರುಗಳಿದ್ರು ಅವರಿಗೆ? 21 ಜನ ಗುರುಗಳು. ಯಾರು ಒಂದು ನಾಯಿನೂ ಕೂಡ ಅವ್ರು ಗುರುವಾಗಿ ಸ್ವೀಕಾರ ಮಾಡಿದ್ರು, ಒಂದು ಹಸುವನ್ನು ಗುರುವಾಗಿ ಸ್ವೀಕಾರ ಮಾಡಿದ್ರು. ಪ್ರತಿಯೊಂದನ್ನು ನಾವು ನೋಡ್ತಾ ಹೋದ್ರೆ, ನಾವು ಅಕ್ಷರ ಕಲಿಸಿದಾತ ಗುರು ಅಂದಾಗ ನಾವು ಯಾರು ನಮಗೆ ಯಾರಿಂದ ನಾವು ಪಾಠ ಕಲಿತಾ ಹೋಗ್ತೀವೋ ಅವರೆಲ್ಲರನ್ನ ಗುರುಗಳಾಗೆ ನಾವು ಸ್ವೀಕಾರ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಶೈಕ್ಷಣಿಕವಾಗಿ ನಾವೇನು ಶೈಕ್ಷಣಿಕವಾಗಿ ನಾವು ಒಂದು ಎಜುಕೇಶನ್ ಅನ್ನ ಪಡ್ಕೊಳ್ತೀವಿ, ಅವರನ್ನ ಗುರುಗಳು ಅಂತ ಹೇಳ್ತೀವಿ. ಆದ್ರೆ ಅವ್ರು ಏನಪ್ಪಾ ಅಂದ್ರೆ ಈ ಒಂದು ಪ್ರಾಪಂಚಿಕ ವಿದ್ಯೆ, ಅದು ಅಕಾಡೆಮಿಕ್ ಎಜುಕೇಶನ್, ನಮ್ಗೇನ್ ಬೇಕು, ನಾವು ಈ ಒಂದು ಪ್ರಪಂಚದಲ್ಲಿ ಒಂದು ಜೀವನ ಮಾಡ್ಬೇಕು ಅಂದ್ರೆ, ಏನೋ ಒಂದು ನಮ್ಮ ಹೊಟ್ಟೆಗಾಗಿ ದುಡ್ಕೋಬೇಕು ಅಂದ್ರೆ, ಒಂದು ಜ್ಞಾನ ಬೇಕು ಅನ್ನೋಂತ ವಿಚಾರಕ್ಕೆ ನಾವೇನು ಕಲಿತಾ ಹೋಗ್ತೀವಿ ಒಂದು ಶಾಲೆಗಳಲ್ಲಿ, ಅವರನ್ನು ಕೂಡ ನಾವು ಗುರುಗಳಂತಾನೆ ಹೇಳ್ತೀವಿ. ಆದ್ರೆ ನಾವಿಲ್ಲಿ ಆಧ್ಯಾತ್ಮಿಕವಾಗಿ ಗುರು ಅಂತಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಒಂದು ಸರಿಯಾಗಿ ಹೇಳ್ಬೇಕಂದ್ರೆ, ತಂದೆ ನಮಗೆ ಜನ್ಮ ನೀಡಿದ್ರೆ, ಈ ದೇಹಕ್ಕೆ ತಾಯಿ ತಂದೆ ಜನ್ಮ ನೀಡಿದ್ರೆ ಗುರು ಜನ್ಮರಾಹಿತ್ಯನನ್ನಾಗಿ ಮಾಡ್ತಾನೆ ನೋಡ್ರಿ. ಅದಕ್ಕೆ ಆದ್ರೆ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತೀವಿ. ಫಸ್ಟ್ ಗುರುನೇನು ಹೇಳೋದಿಲ್ಲ. ಅಂದ್ರೆ ಯಾಕೆಂದ್ರೆ ಜನ್ಮ ರಾಹಿತ್ಯ ಮಾಡ್ಬೇಕಂದ್ರೂ ಫಸ್ಟ್ ಜನ್ಮ ತಗೊಂಡ್ ಬಂದ್ರೇನೆ ನಾವು ಸಾಧನೆ ಮಾಡಕ್ ಆಗ್ತಕ್ಕಂಥದ್ದು. ಈ ಭೂಮಿ ಮೇಲೆ ಸಾಧನೆ ಮಾಡ್ಬೇಕು ಅಂತಂದ್ರೆ
ನಾವು ಮಾನವ ಜನ್ಮದಲ್ಲಿ ಬಂದ್ರೇನೆ ಸಾಧನೆ ಮಾಡಕ್ಕಾಗದು. ಯಾವ್ದೋ ಪಶು ಪಕ್ಷಿ ಪ್ರಾಣಿಗಳು ಸಾಧನೆ ಮಾಡಕ್ಕಾಗತ್ತಾ? ಇಲ್ಲ. ಅವೇನು ಹುಟ್ಟಿದವೆ, ಆಹಾರ ಹುಡುಕೊಳ್ತವೆ, ಒಂದು ಸಂತಾನೋತ್ಪತ್ತಿ ಮಾಡ್ತವೆ, ದೇಹ ತ್ಯಾಗ ಮಾಡ್ತವೆ, ಅಷ್ಟೇನೆ. ಎಷ್ಟು ವರ್ಷಗಳು ಅದಕ್ಕೆ ನ್ಯಾಚುರಲ್ ಆಗಿರುತ್ತೋ ಅಷ್ಟು ವರ್ಷ ಬದುಕ್ತವೆ. ಒಂದೊಂದು ಪ್ರಾಣಿಗೆ ಒಂದೊಂದು ರೀತಿ ಆಯಸ್ಸಿರುತ್ತೆ. ನಾಯಿಗೆ ಬಹಳ ಸ್ವಲ್ಪ ಆಯಸ್ಸಿರುತ್ತೆ, ಹಸುವಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದೊಂದು ಪ್ರಾಣಿಗೆ ಒಂದೊಂದ್ ತರ. ಆಮೆಗೆ ಬಹಳ ಆಯಸ್ಸಿರುತ್ತೆ, ಅದರ ಆಯಸ್ಸನ್ನ ಅದು ಪೂರ್ಣ ಮಾಡ್ಕೊಂಡು ಅದು ಹೊರಟೋಗ್ಬಿಡುತ್ತೆ, ಅಷ್ಟೇ. ಇದು ಪ್ರಾಣಿ ಜೀವನ. ನಾವು ಮಾನವ ಪ್ರಾಣಿ ಅಂತಾನೆ ಹೇಳ್ತೀವಿ. ಆದ್ರೆ ಮಾನವನಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಮಾನವ ಆಲೋಚನಾ ಶಕ್ತಿ ಇದೆ, ಮಾನವನಿಗೆ ಮಾತನಾಡುವ ಶಕ್ತಿ ಇದೆ. ಇನ್ಯಾವ ಪ್ರಾಣಿಗಳು ಮಾತಾಡುತ್ತೆ? ಇನ್ಯಾವ ಪ್ರಾಣಿಗಳು ಮಾತಾಡೋದಿಲ್ಲ ಅಲ್ಲ. ಮತ್ತೆ ನಮಗೆ ಆಲೋಚನಾ ಶಕ್ತಿ ಇದೆ, ಮಾತಿನ ಶಕ್ತಿ ಇರೋದ್ರಿಂದ ನಾವು ಉನ್ನತವಾದ ಪ್ರಾಣಿಯ ಜನ್ಮ. ನಾವು ಹುಟ್ಟು ಬಂದ ಮೇಲೆ ನಮ್ಗೆ ಒಂದು ಆಲೋಚನೆ ಇರ್ಬೇಕು ಯಾವಾಗ್ಲು. ನಾವು ತಿನ್ನು, ಮಲಗು, ಸಂತಾನೋತ್ಪತ್ತಿ ಮಾಡು, ದೇಹ ತ್ಯಾಗ ಮಾಡು ಅಂದ್ರೆ ಏನಾಯ್ತು? ನಮಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ಲ. ನಾವು ಹುಟ್ಟಿ ಬಂದಿದ್ದೀವಿ ಈ ಪ್ರಪಂಚಕ್ಕೆ. ಏನಕ್ಕಾಗಿ ಬಂದಿದ್ದೀವಿ? ಏನಕ್ಕಾಗಿ ಜನ್ಮ ತಗೊಂಡಿದ್ದೀವಿ? ಇದು ಈ ಪ್ರಪಂಚ ಏನು? ಏನು ಭೂಮಿ ಅಂದ್ರೆ ಏನು? ಇಲ್ಲಿ ದೇವರು ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ಈ ಶರೀರ ಅಂದ್ರೆ ಏನು? ನಾನು ಯಾರು? ಏನಕ್ಕೆ ಬಂದಿದ್ದೀನಿ ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಳೋದಕ್ಕೆ ಹಂಬಲವನ್ನ ಯಾವಾಗ ಸೂಚಿಸ್ತೀವೋ ಅದೇ ನಿಜವಾದ ಮಾನವ ಜನ್ಮ ಸಾರ್ಥಕತೆ. ಇದೆಲ್ಲ ತಿಳ್ಕೋಬೇಕು ಅಂತಂದ್ರೆ ನಮಗೆ ಒಬ್ಬ ಗುರುವಿನ ಅವಶ್ಯಕತೆ ಖಂಡಿತವಾಗಿ ಇದೆ. ಗುರು ಅಂದ್ರೆ ಭಾರವಾದವನು. ಏನ್ರಿಂದ ಭಾರವಾದವನು? ಅನುಭವಗಳಿಂದ ಭಾರವಾದವನು, ಜ್ಞಾನದಿಂದ ಭಾರವಾದವನು. ಶಿಷ್ಯ ಅಂದ್ರೆ ಲಘು, ಹಗುರವಾಗಿರ್ತಕ್ಕಂಥ. ನಾವು ಈ ಶಿಷ್ಯನಿಂದ ಗುರುವಿನ ಸ್ಥಾನವನ್ನ ತಲುಪಬೇಕು. ಆದ್ರೆ ಗುರುನೇ ಆಗ್ಬೇಕು. ಆ ಗುರುನೇ ನಾವು ಆಗಕ್ಕೆ ಬಹಳ ಬಹಳ ನಾವು ಸಾಧನೆ ಬೇಕು. ನಾವು ಯಾವುದೇ ಒಂದು ಇದಕ್ಕೆ ಸೇರ್ಕೊಂಡ್ರು ಅಧ್ಯಾತ್ಮದಲ್ಲಿ ಎಲ್ಲರಿಗೂ ಒಂದೇ ಇಡ್ಸೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಹುಡುಕ್ತಾ ಹೋಗ್ತಾರೆ. ಅವರಿಗೆ ಅವರ ಆತ್ಮಕ್ಕೆ ಯಾವ್ದು, ನಮ್ಮ ಮನಸ್ಸಿಂದ ಇನ್ನೊಬ್ರು ಯಾರೋ ನಮಗ್ ಬಹಳಷ್ಟು ಬೇಕಾದವ್ರು ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು, ಅಕ್ಕ ತಂಗಿಗಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಬಹಳಷ್ಟು ಹೇಳ್ತಾರೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಆದ್ರೆ ಅವರ ಒಂದು ಒತ್ತಾಯಕ್ಕೆ, ಅವರ ಮೇಲಿನ ಮಮತೆಗೆ ನಾವು ಹೋಗ್ತೀವಿ ಯಾವ್ದೋ ಒಂದು ಸಂಸ್ಥೆಗೆ. ಆದ್ರೆ ನಮ್ಗಲ್ಲಿ ನಿಲ್ಲಕ್ಕಾಗಲ್ಲ. ಯಾಕೆ ಅಂದ್ರೆ ನಮ್ಮ ಆತ್ಮಕ್ಕೆ ಯಾವುದು ಸರಿ ಹೊಂದುತ್ತೋ, ನಮ್ಮ ಆತ್ಮಸ್ಥಿತಿಗೆ ಯಾವುದು ಸರಿ ಹೊಂದುತ್ತೋ ಅಲ್ಲೇ ನಾವು ಹೋಗ್ತಕ್ಕಂಥದ್ದು. ನಾವು ಅವರ ಒಂದು ಫೋರ್ಸ್ಗೆ ಹೋಗ್ಬೋದು, ಆದ್ರೆ ನಮ್ ಕೈಲಿ ಇರಕ್ಕಾಗಲ್ಲ. ಗಂಡಂಗೆ ಇಷ್ಟ ಆಗಿರೋದು ಹೆಂಡತಿಗೆ ಇಷ್ಟ ಆಗ್ಬೇಕು ಅಂತಿಲ್ಲ, ಆಧ್ಯಾತ್ಮದಲ್ಲಿ ಮಾತ್ರ. ಅದಕ್ಕೆ ನೋಡ್ರಿ, ಕೆಲವರು ಧ್ಯಾನ ಮಾಡಿದ್ರೆ ಕೆಲವ್ರು ಧ್ಯಾನ ಮಾಡಲ್ಲ. ಯಾಕೆಂದ್ರೆ ಅವರ ಆತ್ಮಸ್ಥಿತಿನೇ ಬೇರೆ ಇರುತ್ತೆ, ಇವರ ಆತ್ಮಸ್ಥಿತಿನೇ ಬೇರೆ ಇರುತ್ತೆ. ಅದಕ್ಕೆ ನಾವು ಒಂದು ಈ ಒಂದು ಯಾವುದೇ ಸಂಸ್ಥೆಗೆ, ಈಗ ನಾವು ಪಿರಮಿಡ್ ಸಂಸ್ಥೆಗೆ ಬಂದಿದ್ದೀವಿ. ಬಂದ ಮೇಲೆ ಇಲ್ಲಿನ ಒಂದು ಆಚಾರ ವಿಚಾರಗಳು ಏನೇನಿದೆ, ಇಲ್ಲಿನ ಒಂದು ಯಾವ ರೀತಿ ಪದ್ಧತಿ ಇದೆ, ಏನು ಸೂತ್ರಗಳಿದೆ, ಇದನ್ನ ಪಾಲಿಸ್ತಾ ಹೋದ್ಮೇಲೆ ನಾವು ಅದಕ್ಕೆ ಬದ್ಧರಾಗಿ ಮಾಡ್ತಾ ಹೋಗ್ಬೇಕು. ಅದನ್ನೇ ಸಾಧನೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿಂದ ಏನು ಒಂದು ಪಾಲಿಸಿಸ್ ಇದೆ ಅದನ್ನ ಫಾಲೋ ಮಾಡ್ತಾ ಹೋಗ್ತೀವಿ, ಅದೇ ನಿಜವಾದ ಸಾಧನೆ. ಅದೇ ನಿಜವಾದ ಸಾಧನೆ. ಆ ಸಾಧನೆಯನ್ನ ಮಾಡ್ತಾ ಮಾಡ್ತಾ ನಾವು ಪರಿಪಕ್ವರಾಗ್ತಾ ಹೋಗ್ಬೇಕು. ಅದಕ್ಕೆ ಬುದ್ಧನನ್ನ ಯಾರೋ ಕೇಳಿದ್ರಂತೆ, ನೀನು ಧ್ಯಾನ ಧ್ಯಾನ ಅಂತ ಹೇಳ್ತೀಯಲ್ಲಪ್ಪ, ಧ್ಯಾನ ಮಾಡಿದ್ರೆ ಏನ್ ಸಿಕ್ತು ಅಂತಂದ್ರೆ, ನನ್ಗೇನು ಸಿಕ್ಕಿಲ್ಲ, ಜಾಸ್ತಿ ಕಳ್ಕೊಂಡಿರೋದೇ ಆಗಿದೆ ಅಂತ ಹೇಳಿದ್ರು ಬುದ್ಧ. ಏನು ಅಂದ್ರೆ, ನಾನು ಸಿಟ್ಟು ಕಳ್ಕೊಂಡಿದ್ದೀನಿ, ಅಹಂಕಾರ ಕಳ್ಕೊಂಡಿದ್ದೀನಿ, ಅಹಮ್ಮನ್ನ ಕಳ್ಕೊಂಡಿದ್ದೀನಿ, ಸ್ವಾರ್ಥವನ್ನ ಕಳ್ಕೊಂಡಿದ್ದೀನಿ, ಅಸೂಯೆಯನ್ನ ಕಳ್ಕೊಂಡಿದ್ದೀನಿ. ಹೀಗೆ ಎಷ್ಟೋ ಒಂದು ಅವಗುಣಗಳನ್ನ ಕಳ್ಕೊಂಡಿದ್ದೀನಿ ಹೊರ್ತು ನಾನ್ ಪಡ್ಕೊಂಡಿರೋದಕ್ಕಿಂತ ಜಾಸ್ತಿ ಕಳ್ಕೊಂಡಿರೋದೆ ಅಂತ. ಮತ್ತ ಅವೆಲ್ಲ ಕಳ್ಕೊಂತ ಬಂದಾಗ
ನಾವು ಪರಿಪಕ್ವರಾಗಕ್ಕೆ ಸಾಧ್ಯ ಆಗುತ್ತೆ. ಇದು ಯಾರಿಂದ ಸಾಧ್ಯ? ಒಬ್ಬ ಗುರುವಿಂದನೇ ಸಾಧ್ಯ. ಇಲ್ಲಿ ನಮ್ಮ ಒಂದು PSSM ಸಂಸ್ಥೆಯಲ್ಲಿ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮ್ಮ ಗುರು ಅಲ್ಲ, ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಶ್ವಾಸನೇ ನಿಮ್ಮ ಗುರು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅಂದ್ರೆ, ಗುರು ಅಂದ್ರೆ ನಮ್ಮನ್ನ ಕೊನೆಯವರೆಗೂ ಒಂದು ಮುಕ್ತಿಯ ಮಾರ್ಗವನ್ನ ತೋರಿಸಿ ನಮ್ಮ ಮುಕ್ತಿಗೆ ಮುಕ್ತಿ ಮೋಕ್ಷವನ್ನ ಪಡೆಯೋದಕ್ಕೆ ಅನುಕೂಲ ಮಾಡ್ಕೊಡೋನು ನಿಜವಾದ ಗುರು. ಇಲ್ಲಿ ಶ್ವಾಸವೆಂಬ ಗುರುವನ್ನ ಇಟ್ಕೊಂಡಾಗ ನಮಗೆ ಆ ದಾರಿ ಸಿಗತ್ತೆ. ಅದಕ್ಕೆ ಶ್ವಾಸವೆಂಬ ಗುರುವಿನ ಹತ್ತಿರ ಮನಸ್ಸೆಂಬ ಶಿಷ್ಯನನ್ನ ಕರ್ಕೊಂಡ್ ಬಂದು ಪದೇ ಪದೇ ಕೂರಿಸ್ತಾ ಇರ್ಬೇಕಂತೆ. ಅದು ಓಡೋಗ್ತಿರುತ್ತೆ. ಹೌದಲ್ಲ? ನಾವ್ ಅದಕ್ಕೆ ಹೇಳ್ತಕ್ಕಂಥದ್ದು, ಧ್ಯಾನ ಮಾಡ್ಬೇಕಾದ್ರೆ ನೀವು ಮನಸ್ಸನ್ನ ಎಲ್ಲೆಲ್ಲೋ ಹೋಗ್ತಿರುತ್ತೆ, ಆಲೋಚನೆಗಳು ಬರ್ತಿದೆ ಅಂದ್ರೆ ಮನಸ್ಸೆಲ್ಲೋ ಹೋಗ್ತಿದೆ ಅಂತಾನೆ. ಮನಸ್ಸಿಗೂ ಶ್ವಾಸಕ್ಕೂ, ಉಸಿರಿಗೂ ಶ್ವಾಸಕ್ಕೂ ಮನಸ್ಸಿಗೂ ಬಹಳ ಸಂಬಂಧ ಇದೆ, ಉಸಿರಿಗೂ ಮನಸ್ಸಿಗೂ ಬಹಳ ಸಂಬಂಧ ಇದೆ. ನೋಡ್ರಿ, ನೀವು ಅಬ್ಸರ್ವ್ ಮಾಡಕ್ ಶುರು ಮಾಡಿದ ತಕ್ಷಣ ನಿಮ್ಮ ಮನಸ್ಸು ಇಮ್ಮಿಡಿಯೇಟ್ ನಿಮ್ಮ ಹತ್ರ ಬರುತ್ತೆ. ನಾವು ವರ್ತಮಾನದಲ್ಲಿರಬೇಕು ಯಾವಾಗ್ಲೂ ಅಂತ ಹೇಳ್ತೀವಿ. ಮತ್ತೆ ವರ್ತಮಾನದಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಶ್ವಾಸವನ್ನ ಗಮನಿಸ್ಬೇಕು. ನಮಗ್ ಗೊತ್ತಾಗುತ್ತೆ ಎಲ್ಲೆಲ್ಲೋ ಹೋಗ್ತಿದೆ ಮನಸ್ಸು ಅಂತ. ನಮ್ಗೆ ಇದಕ್ ಮುಂಚೆ ಗೊತ್ತಿಲ್ಲ, ಧ್ಯಾನಕ್ ಬರಕ್ ಮುಂಚೆ ಮನಸ್ಸು ಅಂದ್ರೆ ಏನು ಗೊತ್ತಿಲ್ಲ, ಮನಸ್ ಹೇಗ್ ಕೆಲ್ಸ ಮಾಡುತ್ತೆ ಗೊತ್ತಿಲ್ಲ. ಅದೇನ್ ಹೇಳಿದ್ರೆ ಅದ್ ಕೇಳ್ಕೊಂಡು ಅದನ್ನೇ ನಾನು, ಮನಸ್ಸೇ ನಾನು ಅಂದ್ಕೊಂಡ್ಬಿಟ್ಟಿದೀವಿ ನಾವು. ನಾನು ಹಿಂಗ್ ಅಂದ್ಕೊಂಡೆ, ನಾನು ಹಂಗ್ ಅಂದ್ಕೊಂಡೆ, ನನ್ ಮನಸ್ಸು ಹಿಂಗ್ ಹೇಳ್ತು ಅಂತಿರ್ಲಿಲ್ಲ. ನಾನ್ ಹಿಂಗ್ ಅಂದ್ಕೊಂಡಿದೀನಿ, ನಾನ್ ಹಂಗ್ ಅಂದ್ಕೊಂಡಿದೀನಿ ಅಂತ ಅಂದ್ಕೊಂಡು ಅದೇನ್ ಹೇಳಿದ್ರು ಅದನ್ನೇ ಕೇಳ್ತಾ ಇದ್ದೆ. ಮನಸ್ಸಿನ ಗುಲಾಮರಾಗಿದ್ವಿ. ಇವತ್ತು ಮನಸ್ಸಿಗೆ ನಾವು ರಾಜರಾಗ್ಬೇಕು, ಮನಸ್ಸಿನ ಅಧಿಕಾರಿ ಆಗ್ಬೇಕು. ನಾವು ಮನಸ್ಸು ನಾವ್ ಹೇಳ್ದಂಗ್ ಕೇಳ್ಬೇಕು. ಇದಾಗ್ಬೇಕು ಅಂದ್ರೆ ಏನು? ಶ್ವಾಸವೆಂಬ ಗುರುವನ್ನ ಹಿಡ್ಕೋಬೇಕು. ಅದಕ್ಕೆ ಪತ್ರಿ ಸಾರ್ ಗುರುಗಳಲ್ವಾ? ಗುರುಗಳೇ ಪತ್ರಿ ಸಾರು. ಅವರು ನಿನ್ನ ನಿಜವಾದ ಗುರು ಅಂತ ಯಾರು ಅಂತ ತಿಳಿಸ್ಕೊಟ್ಟಿರೋಂತ ಮಹಾನ್ ಗುರು, ಪರಮ ಗುರು ಅವರು. ಪತ್ರಿಜಿಯವರು ಪರಮ ಗುರುಗಳು. ಸದಾನಂದ ಯೋಗಿಗಳು ಪತ್ರಿಜಿಯವರ ಏನ್ ಹೇಳ್ತಿದ್ರು? ಸದಾನಂದ ಯೋಗಿಗಳನ್ನ ನನ್ನ ಗುರು ಅಂತ ಹೇಳ್ತಿದ್ರು. ಮತ್ತೆ ನಮ್ಮ ಗುರು ಯಾರು? ನಿನ್ನ ಶ್ವಾಸ ಇದೆಯಪ್ಪ ನಿನಗೆ, ನಿನ್ನ ಶ್ವಾಸವನ್ನ ಹಿಡ್ಕೋ. ನಿನ್ನ ಶ್ವಾಸವನ್ನ ಹಿಡ್ಕೊಂಡ್ರೆ ನೀನು ಮುಕ್ತಿ ಮೋಕ್ಷಗಳನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಅಂತ ಹೇಳಿರ್ತಕ್ಕಂಥವ್ರು ಯಾರು? ಪತ್ರಿಜಿಯವರು. ಅದಕ್ಕೆ ನಾವು ಆ ಗುರುವಿನ ಗುಲಾಮರಾಗ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಹೇಳಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಪ್ರತಿಯೊಂದ್ರಲ್ಲೂ ಇದೆ, ಏನ್ರು ಯಾವ್ದು ಇಲ್ಲ ಅಂತಲ್ಲ. ನಮ್ಮ ಈ ಭಾರತದ ಒಂದೊಂದು ಇದರಲ್ಲೂ ದಾಸರಾಗಿರ್ಬೋದು, ಇನ್ಯಾರೇ ವಿಷ್ಣುವೇ ಅವತಾರ ಎತ್ತು ಬಂದಿದ್ದಾನೆ ರಾಮ ಕೃಷ್ಣನಾಗಿ. ಅವ್ರು ಎಷ್ಟೆಷ್ಟು ತಿಳಿಸಿದ್ದಾರೆ, ಭಗವದ್ಗೀತೆ ಹೇಳಿದ್ದಾರೆ, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಜ್ಞಾನ ತುಂಬಿ ತುಳುಕ್ತಾ ಇದೆ. ನಾವ್ ಅದನ್ನ ಸ್ವೀಕಾರ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದೇ ನಾವ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ನಾವ್ ಯಾಕಪ್ಪ ಸಾಧನೆ ಮಾಡ್ಬೇಕು? ದೇಹ ಇದ್ದಾಗ್ಲೇ ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಈ ದೇಹಕ್ಕೆ ಮತ್ತು ಆತ್ಮಕ್ಕೆ ಏನಪ್ಪಾ ಅಡ್ಡಿ ಅಂದ್ರೆ, ನಾನು ಅನ್ನೋ ಅಹಮ್ಮ ಅಡ್ಡಿ ಅಂತ. ಮನಸ್ಸೇ ಅಲ್ವಾ ನಾನು 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 ಅನ್ನತಕ್ಕಂಥದ್ದು. ಯಾವುದು? ಮನಸ್ಸು. ಈ ಮನಸ್ಸು ಜನ್ಮ ಜನ್ಮಗಳಿಂದ ಈ ಆತ್ಮ ಈ ಭೂಮಿ ಮೇಲೆ ಬಂದಾಗಿಂದನು ಇದು ನಾನು 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 ಅನ್ನತಕ್ಕಂಥದ್ದನ್ನೇ ಮಾಡ್ತಾ ಇದೆ. ನಾನು ನಾನು ಅಂತಾನೆ ಹೇಳ್ತಾ ಇದೆ. ಅದಕ್ಕೆ ನಾನು ಅನ್ನತಕ್ಕಂಥದ್ದೇ ಅಹಂ. ಅದೇ ಅಡ್ಡ ಇರ್ತಕ್ಕಂಥದ್ದು ಈ ದೇಹಕ್ಕೂ ಆತ್ಮಕ್ಕೂ. ಆ ನಾನುವನ್ನು ಕೆಲಸ ಕಮ್ಮಿ ಮಾಡ್ತಾ ಬಂದಂಗೆ ನಮಗೆ ಆತ್ಮದ ದರ್ಶನ ಆಗುತ್ತೆ, ಆತ್ಮಾನುಭವ ಆಗುತ್ತೆ. ನಮಗೆ ಆ ಗುರುವಿನ ಸಾನ್ನಿಧ್ಯ ಸಿಗ್ಬೇಕು ನಮಗೆ. ಅದಕ್ಕೆ ನಾವು ರೆಡಿ ಆಗೋವರೆಗೂ ಗುರು ನಮ್ಗೆ ಸಿಗೋದಿಲ್ಲಂತೆ. ನಮ್ಮ ಪಕ್ಕದಲ್ಲೇ ಇದ್ರು, ನಮ್ಮ ಎದುರುಗೆ ಇದ್ರು. ನಿಮ್ಗೆ ಅನುಭವ ಆಗಿರ್ಬೋದು, ನೀವ್ ಮನೇಲಿ ನೀವ್ ಮಾಡ್ತಾ ಇರ್ತೀರಾ ಧ್ಯಾನ, ನೀವ್ ಕ್ಲಾಸಸ್ ಮಾಡ್ತಾ ಇರ್ತೀರಾ,
ಝೂಮ್ ಕ್ಲಾಸಸ್ ನಡೆಸ್ತಾ ಇರ್ತೀರಾ, ಎಲ್ಲಾ ಮಾಡಿದ್ರು ನಿಮ್ ಮನೇಲಿ ಕೆಲವರು ಧ್ಯಾನನೇ ಮಾಡದೇ ಇರ್ಬೋದು, ಅದರ ಗಂಧನೇ ಬೇಕಿಲ್ಲ ಅನ್ನೋಂಥವ್ರು ಇರ್ಬೋದು, ಇಲ್ಲ ನಿಮ್ಮನ್ನ ಕೂಡ ಆಗ ಇನ್ನ ಅಧಃಪತನಕ್ಕೆ ಎಳೆಯುವಂತವ್ರು ಇರ್ಬಹುದು, ಇಲ್ಲ ನಿಮ್ಮ ಒಂದು ವೈಬ್ರೇಷನ್ಸ್ ಇಂದ ಅವರು ಆ ದಾರಿಗೆ ಬಂದಿರೋರು ಇರ್ಬೋದು. ಇದು ನಾನಾ ರೀತಿ ನಡೀತಾ ಇರುತ್ತೆ. ಆದ್ರೆ ಗುರು ಅನ್ನೋನು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ, ನಿನ್ ಎದುರಿಗೆ ಫಸ್ಟ್ ಗುರುನು ನಾರಾಯಣ ಇಬ್ರು ಬಂದ್ ನಿಂತ್ಕೊಂಡ್ರೆ ಯಾರಿಗೆ ಫಸ್ಟ್ ಮುಗಿತೀಯ ಅಂದ್ರೆ ಗುರುವಿಗೆ ಅಂತ. ಯಾಕೆ ಅಂದ್ರೆ ಪರಮಾತ್ಮನಿಗಿನ ದೊಡ್ಡವನು ಗುರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಪರಮಾತ್ಮನನ್ನ ಪರಿಚಯ ಮಾಡಿಸಿರೋನ್ ಗುರು ಅಲ್ವಾ. ಇಲ್ಲಿ ಹೇಳ್ತಾರೆ, ದೇಹವೇ ದೇವಾಲಯ, ಆತ್ಮವೇ ಪರಮಾತ್ಮ ಅಂತ. ನೀನು ಆತ್ಮ ಸ್ವರೂಪಿ, ನಿನ್ನ ಆತ್ಮ, ನಿನ್ನಲ್ಲಿ ಆತ್ಮ ಅನ್ನತಕ್ಕಂಥ ಒಂದು ಶಕ್ತಿ ಇದೆ, ನೀನ್ ಬರೀ ಈ ದೇಹ ಅಲ್ಲ ಅಂತ ಹೇಳಿರ್ತಕ್ಕಂಥವನು, ಅದನ್ನ ಪರಿಚಯ ಮಾಡಿಸಿರ್ತಕ್ಕಂಥವನು ಗುರು. ಅದಕ್ಕೆ ಗುರುವಿಗೆ ಮೊದಲನೇ ನಮಸ್ಕಾರ ಅಂತ ಹೇಳೋದು. ನೋಡ್ರಿ ಗುರುವಿನ ಪ್ರಾಮುಖ್ಯತೆ ಎಷ್ಟಿದೆ ಅಂತ. ಇನ್ನೊಂದು ಹೇಳ್ತಾರೆ, ಮುಂದೆ ಗುರಿ ಹಿಂದೆ ಗುರು ಇದ್ರೆ ನೀನು ಏನನ್ನಾದ್ರೂ ಸಾಧಿಸಬಲ್ಲೆ ಅಂತ. ನಮ್ಮ ಗುರಿ ಏನಿರ್ಬೇಕು? ನಾವು ಸುಮ್ನೆ ಧ್ಯಾನ ಮಾಡ್ತಾ ಇರೋದಾ? ಹಂಗಂತ ನಾವೇನೇನೋ ಸಂಕಲ್ಪಗಳನ್ನೇ ಮಾಡ್ಕೋಬೇಕಾ? ಅವೇನು ಇಲ್ಲ. ನನಗ್ ಆತ್ಮಾನುಭವ ಪಡಿಬೇಕು, ನನಗೆ ಆತ್ಮದ ದರ್ಶನ ಆಗ್ಬೇಕು. ಆತ್ಮದ ದರ್ಶನ ನೀನ್ ಯಾರು ಅಂತ ತಿಳ್ಕೋಬೇಕು. ರಮಣ ಮಹರ್ಷಿಗಳು ಹೇಳ್ತಾ ಇದ್ರು ಯಾವಾಗ್ಲೂ, ಸುಮ್ನೆ ಇರು ನೀ. ಸುಮ್ನೆ ಇರು ಅಂದ್ರೆ ನೀನು ಸುಮ್ನೆ ಧ್ಯಾನ ಮಾಡ್ತಾ ಇರು, ಸುಮ್ನೆ ಇರು, ಚುಮ್ಮ ಇರು, ನಾನ್ ಯಾರು ಅಂತ ತಿಳ್ಕೊ. ನೀನ್ ಸುಮ್ನೆ ಕೂತ್ಕೋ, ನಾನ್ ಯಾರು ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ರು. ಈಗ ನಾವು ಮಾಡ್ತಾ ಇರೋದು ಅದೇನೇ. ಧ್ಯಾನ ಮಾಡ್ತಾ ಇದ್ರೆ ಏನ್ ಮಾಡ್ತೀವಿ ನಾವು? ಧ್ಯಾನದಲ್ಲಿ ಕೆಲಸ ಮಾಡ್ತೀವ, ಮಾತಾಡ್ತೀವ, ಆಲೋಚನೆ ಮಾಡ್ತೀವ? ಯಾವ್ದು ಮಾಡಲ್ಲ, ಸುಮ್ನೆ ಇರ್ತೀವಿ. ನಾವೇ ಕಳೆದು ಹೋಗಿರ್ತೀವಿ. ನಾನ್ ಯಾರು ಅನ್ನೋದೇ ಅಲ್ಲಿ ಎಲ್ಲರೂ ಒಂದೇ ಧ್ಯಾನದಲ್ಲಿ. ಈಗ ನಿದ್ರೆಯಲ್ಲಿ ಹೇಗೆ ಅರಸನೂ ಒಂದೇ, ಆಳು ಒಂದೇ. ನಿದ್ರೆಯಲ್ಲಿ ಅವನ ಅರಸ ಅಂತಾನೆ ಅಂದ್ಕೊಂತಾ ಇರ್ತಾನ, ಅವನಿಗಿನ್ನೂ ನಿದ್ದೆನೆ ಬರಲ್ಲ. ಸೇವಕನಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಆಕ್ಚುಲಿ. ಮತ್ತೆ ಅಲ್ಲಿ ಅವನೇ ಅರಸ, ನಿದ್ದೆಯಲ್ಲಿ ಸೇವಕನೇ ಅರಸ ಆಗಿರ್ತಾನೆ. ಅದಕ್ಕೆ ಯಾವುದು ನಮಗೆ ಮುಖ್ಯ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬೇಕು. ಇದೆಲ್ಲ ತಿಳ್ಕೊಳ್ಳೋದು ಯಾವಾಗ ಅಂದ್ರೆ ಧ್ಯಾನದಿಂದ. ಅದಕ್ಕೆ ಆ ಗುರಿ ಏನಿರ್ಬೇಕು? ಒಬ್ಬ ಬಂದು ಗೌತಮ ಬುದ್ಧನ ಹತ್ರ ಒಂದು ಕ್ವಶನ್ ಕೇಳ್ತಾನೆ, ಗುರುಗಳೇ, ಮತ್ತೆ ನೀವು ಮೋಕ್ಷ ಪಡ್ಕೊಳ್ಳಿ ಅಂತ ಮೋಕ್ಷ ಅಂತ ಯಾವಾಗ್ಲೂ ನಿಮ್ಮ ಒಂದು ಪ್ರವಚನಗಳಲ್ಲಿ ಹೇಳ್ತಿರಲ್ಲ, ಮತ್ತೆ ಮೋಕ್ಷ ಅಂದ್ರೆ ಯಾಕೆ ಎಲ್ಲರೂ ಬಹಳ ಕಷ್ಟನಾ ಅಂತ ಕೇಳ್ತಾನೆ. ಇಲ್ಲ, ಬಹಳ ಸುಲಭ, ಎಲ್ಲರೂ ಮೋಕ್ಷವನ್ನ ಪಡಿಬಹುದು ಅಂತ ಹೇಳ್ತಾನೆ. ಅದಕ್ಕೆ ಅವನ್ ಶಿಷ್ಯ ಕೇಳ್ತಾನೆ, ಹೌದಾ, ಮತ್ತೆ ಯಾಕೆ ಸ್ವಾಮಿ ಎಲ್ಲರೂ ಮೋಕ್ಷ ಪಡಿಬಹುದು ಅಂತ ನೀವ್ ಹೇಳ್ತೀರಾ? ಯಾರೂ ಮೋಕ್ಷಕ್ಕೆ ಹೋಗ್ತಾ ಇಲ್ಲ, ಬಹಳ ಅಪರೂಪ. ನೀನ್ 100ಕ್ಕೊಬ್ರಲ್ಲ, 1,00,000ಕ್ಕೊಬ್ರು ಮೋಕ್ಷಕ್ಕೆ ಹೋಗೋದು ಕೂಡ ಕಷ್ಟ ಇದೆ. ಮತ್ತೆ ಯಾಕೆ ಸಾಧ್ಯ ಇಲ್ಲ, ಎಲ್ಲರೂ ಪಡ್ಕೋಬಹುದು ಅಂತ ನೀವ್ ಹೇಳ್ತೀರಾ? ಮತ್ ನೋಡಿದ್ರೆ ಇಲ್ಲಿ ಪ್ರಪಂಚದಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾ ಇಲ್ಲ, ಯಾಕೆ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾನೆ, ಹೌದು, ಒಂದು ಹಳ್ಳಿಗೆ ಹೋಗಿ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಕೇಳ್ಕೊಂಬಹುದು ಅಂತ ಕಳಿಸ್ತಾನೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಹೋಗ್ತಾನೆ ಹಳ್ಳಿಗಳಲ್ಲಿ. ಒಂದು ಹಳ್ಳಿಗೆ ಹೋಗಿ ಎಲ್ಲರಿಗೂ ಏನೇನ್ ಬೇಕು ಅಂತ ಕೇಳಿ ಬರ್ಕೊಂಬರ್ತಾನೆ. ಕೇಳು ಅಂತಾನೆ ಬುದ್ಧ. ಅವಾಗ ಬುದ್ಧ ಕೇಳಿದ್ರೆ ಒಬ್ರು, ಇನ್ನೇನ್ ಸಾಮಾನ್ಯ ಮಾನವನ ಸಹಜ ಗುಣ ಅದು, ನನಗೆ ಮನೆ ಬೇಕು, ನನಗೆ ಹಣ ಬೇಕು, ನನ್ ಮಗನ್ ಮದ್ವೆ ಆಗ್ಬೇಕು, ಮಗಳ ಮದ್ವೆ ಆಗ್ಬೇಕು, ಮಗನ ಕೆಲ್ಸ ಸಿಗ್ಬೇಕು,
ದುಡಿಮೆ ಮಾಡ್ಬೇಕು, ಈ ತರ ಏನೋ ಒಂದು, ಇಲ್ಲ ನಮ್ಗೆ ಆರೋಗ್ಯ ಚೆನ್ನಾಗಾಗ್ಬೇಕು, ಈ ರೀತಿನೇ ಕೇಳ್ತಾ ಇರ್ತಾರೆ ಎಲ್ಲಾರು. ಎಲ್ಲ ಬರ್ಕೊಂಡ್ ಬಂದಿರ್ತಾನೆ. ಅವಾಗ ಕೇಳ್ತಾನೆ ಬುದ್ಧ, ಮೋಕ್ಷ ಬೇಕು ಅಂತ ಎಷ್ಟ್ ಜನ ಕೇಳಿದ್ದಾನೆ? ಒಬ್ರು ಕೇಳಿ. ಮತ್ತೆ ಮೋಕ್ಷಾಕಾಂಕ್ಷಿ ಆಗದೇನೆ ನೀನು ಮೋಕ್ಷ ಪಡೆಯಲಾರೆ. ನಿನಗೆ ಮೋಕ್ಷದ ಒಂದು ಆಕಾಂಕ್ಷೆ ಇದ್ರೇನೆ ನಿನಗೆ ಮೋಕ್ಷ ಸಿಗತಕ್ಕಂಥದ್ದು. ಒಂದ್ ಮಾತು ಹೇಳ್ತಾರೆ, ತೆಲುಗಲ್ಲಿ, ಅಡಗನದೆ ಅಮ್ಮ ಕೂಡ ಭೂವ ಪೆಟ್ಟದು ಅಂತ. ಕೇಳದಿದ್ದು ತಾಯಿ ಕೂಡ ಊಟ ಕೊಡಲ್ಲ ಅಂತ. ಮಗು ಹತ್ರನೇ ಹಾಲು ಕುಡಿಸ್ತಾಳೆ, ಮಗು ಅಳದೆ ಇದ್ರೆ ಇನ್ನ ಹಸುವಾಗಿಲ್ಲೇನೋ ಬಿಡು ಅಂತ ಸುಮ್ನಿರ್ತಾಳೆ. ಮತ್ತೆ ನಿನಗೆ ಪ್ರಕೃತಿ ಮಾತೆ ಹೇಗ್ ಕೊಡ್ತಾಳೆ? ನೀನ್ ಕೇಳಿದ್ರೆ ತಾನೇ ಕೊಡ್ತಕ್ಕಂಥದ್ದು. ಅಂದ್ರೆ ನಿನ್ನಲ್ಲಿ ಆ ಬಯಕೆ ಇದ್ರೆ, ನನಗೆ ಮೋಕ್ಷದ ಆಕಾಂಕ್ಷೆ ಇದ್ರೇನೆ, ನೀನು ಬರೀ ಲೌಕಿಕದ ಆಕಾಂಕ್ಷೆನೇ ಇದ್ರೆ ಅದ್ರ ಸುತ್ತನೇ ಸುತ್ತುತ್ತಾ ಇರ್ತೀವಿ ನಾವು. ಅದಕ್ಕೆ ಮೋಕ್ಷ ಆಕಾಂಕ್ಷೆ ಇಲ್ಲದೇನೆ ಮೋಕ್ಷ ಸಿಗೋದು ಬಹಳ ಕಷ್ಟ. ಇಲ್ಲ, ಸಾಧನೆ ಮಾಡ್ತಾ ಹೋಗ್ಬೇಕು. ಯಾವುದೇ ನಿರ್ಮಲ ಮನಸ್ಸಿನಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು. ಆವಾಗ ನಮಗೆ ಆ ಒಂದು ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನಿಜವಾದ ಗುರಿ ಯಾವ್ದಾಗ್ಬೇಕು ಅಂದ್ರೆ ಮುಕ್ತಿ ಮೋಕ್ಷಗಳೇ ಆಗ್ಬೇಕಾಗಿರ್ತಕ್ಕಂಥದ್ದು. ಮುಕ್ತಿ ಮೋಕ್ಷಗಳೇ ನಮ್ಮ ಗುರಿ ಆಗಿರ್ಬೇಕಾಗಿರ್ತಕ್ಕಂಥದ್ದು. ಇದು ಬರುತ್ತೆ ಹೋಗುತ್ತೆ, ಎಷ್ಟೋ ಸಾವಿರ ಜನ್ಮಗಳ ಎತ್ತಬಿಟ್ಟಿದೀವಿ. ಕನಿಷ್ಠ ಪಕ್ಷ 400-500 ಜನ್ಮ ಎತ್ತದಲೆ ನಾವು ಈ ಒಂದು ಧ್ಯಾನಕ್ಕೆ ಹೆಜ್ಜೆ ಇಡಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಮತ್ತೆ ಧ್ಯಾನಕ್ ಬಂದು ಒಂದು ಜನ್ಮಕ್ಕೆ ನಮ್ಗೆಲ್ಲ ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ರಿ, ಎಷ್ಟೋ ಜನ ಬರ್ತಾರೆ, ಬಿಟ್ಟು ಹೋಗ್ತಾರೆ, ಸ್ವಲ್ಪ ದಿನ ಮಾಡ್ತಾರೆ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಮತ್ತೆ ಎಂಟ್ರಿ ಆಗ್ಬೇಕು, ಮತ್ತೆ ಸಾಧನೆ ಮಾಡ್ಬೇಕು. ಯಾಕೆಂದ್ರೆ ಯಾವಾಗ್ಲೂ ಈ ಒಂದು ಆಧ್ಯಾತ್ಮಿಕ ಸಾಧನೆ ಅನ್ನೋದು ಹೇಗಪ್ಪ ಅಂದ್ರೆ, ಈಗ ಮಾಮೂಲಿ ಎಜುಕೇಶನ್ ಹೆಂಗೆ, ನೀನು MBBS ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು, ಇನ್ನೇನೋ PhD ಮಾಡಿರ್ಬೋದು, ಆದ್ರೆ ಇಲ್ಲಿ ದೇಹತ್ಯಾಗ ಆಯ್ತು ಅಂದ್ರೆ ನೀನ್ ಇನ್ನೊಂದು ಜನ್ಮ ಎತ್ತು ಬಂದ್ರೆ ಮತ್ತೆ ನೀನು LKG ಇಂದಾನೆ ಓದ್ಬೇಕಾಗಿರ್ತಕ್ಕಂಥ. ನೀನ್ ಎಜುಕೇಶನ್, ನೀನು ಓದ್ ಜನ್ಮದಲ್ಲಿ PhD ಮಾಡಿದ್ದಪ್ಪ, PhD ಬಿಡುವುದಿದ್ದು ಅಂತ ಹೇಳ್ತಾನೆ. ಇಲ್ಲಲ್ಲ, ಮತ್ತೆ ಸ್ಟಾರ್ಟ್ ಫ್ರಮ್ ಪ್ರೀ ನರ್ಸರಿ ಹಂಗೆ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಪ್ಪ ಅಂದ್ರೆ, ನಾವು ಈಗ ನೀನು ಧ್ಯಾನಕ್ಕೆ ಬಂದಿದೀಯ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಿನಗೆ ಧ್ಯಾನದನೆ ಸಿಗುತ್ತೆ. ಅಂದ್ರೆ ಆ ಪರಿಸರದಲ್ಲಿ ನೀನು ಆರಿಸ್ಕೊಂಡು ಹುಟ್ಟಿದ್ರೆ, ಇಲ್ಲ ಅಂದ್ರೆ ಒಂದೊಂದ್ಸರಿ ಇನ್ನ ಯಾವ್ದೋ ಜನ್ಮಕ್ಕೆ ಹೋಗ್ಬಹುದು. ಹಂಗೆ ನಮಗೆ ಸಿಕ್ಕಿದೆ ಇವಾಗ, ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಆದಷ್ಟು ಹೆಚ್ಚಿನ ಸಾಧನೆಯನ್ನ ಮಾಡ್ತಾ ನಮ್ಮ ಜೀವನವನ್ನ ಪರಿಪೂರ್ಣಗೊಳಿಸ್ಕೊಳ್ಳೋಕೆ ನಾವು ಆಲೋಚಿಸ್ಬೇಕು. ಇಲ್ಲಿ ಕೊನೆಯ ಜನ್ಮ ಆಗ್ಬೇಕು ಅಂತ ಹೇಳ್ತಾರೆ. ಕೊನೆಯ ಜನ್ಮ ಅಂದ್ರೆ ಏನು? ನಾವ್ ಮತ್ತೆ ಹುಟ್ಟೇ ಬರೋದಿಲ್ಲ ಅಂತನ? ಇಲ್ಲ. ಈಗ ನಾವು ಇದು ಚೆನ್ನಾಗಿದೆ ಅಂದ್ಬಿಟ್ಟು, ಈ ಭೂಲೋಕ ಚೆನ್ನಾಗಿದೆಯಪ್ಪ, ನಾವು ಒಳ್ಳೆ ಸಿರಿವಂತರ ಮನೆಯಲ್ಲಿ ಹುಟ್ಟಿದೀವಿ, ಆರೋಗ್ಯವಾಗಿ ಆನಂದವಾಗಿ ಜಲ್ಸಾಗಿ ಚೆನ್ನಾಗಿದೀವಿ ಅಂದ್ಕೊಂಡ್ರೆ ನಮ್ಗಿದೇ ಚೆನ್ನಾಗಿದ್ಯಪ್ಪ, ಇಲ್ಲೇ ಇರ್ತೀವಿ ಅಂದ್ರೆ ಅದಕ್ಕೆ ಮತ್ತೆ ನಾವ್ ಇಲ್ಲೇ ಹುಟ್ಟೋಣ ಅಂದ್ಕೊಂಡ್ರೆ ಇದು ಹೇಗಿರುತ್ತೆ ಅಂದ್ರೆ, ಒಂದು 5th ಸ್ಟ್ಯಾಂಡರ್ಡ್ ಬಹಳ ಚೆನ್ನಾಗಿದ್ದಾರೆ ಟೀಚರು, ಅಂದ್ರೆ ಬಹಳ ಒಳ್ಳೆ ಟೀಚರ್ ಇದ್ದಾರೆ, ಬಹಳ ಕ್ಲಾಸ್ ಚೆನ್ನಾಗಿದೆ, ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ 5th ಅಲ್ಲೇ ಎಷ್ಟು ವರ್ಷ ಆದ್ರೂ ಅಂದ್ರೆ ಅದು ಕರೆಕ್ಟಾ? ಕರೆಕ್ಟ್ ಅಲ್ವಲ್ಲ? ಹಾಗೆ ಇದಾದ್ರೂ ಅಷ್ಟೇ, ನಾವು ಬಂದಿದೀವಿ ಈ ಭೂಮಂಡಲದ ಮೇಲೆ, ಇದು ಒಂದು ಕ್ಲಾಸ್ ತರ. ಇಲ್ಲಿ ಏನ್ ತರಗತಿಗಳಲ್ಲಿ ನಾವ್ ಏನ್ ಪಾಠ ಕಲಿಬೇಕೋ ಕಲ್ತು ನಾವು ಮುಂದಿನ ಲೋಕಗಳಿಗೆ ಹೋಗಕ್ಕೆ, ಇದನ್ನ ಈ ಭೂಲೋಕದಲ್ಲಿ ನಮ್ಮ ಜನ್ಮ ಕಳೆಯದಾಗಿ ಮಾಡ್ಕೊಂಡು ಇನ್ನ ಹೈಯರ್ ವರ್ಲ್ಡ್ಸ್ ಅಲ್ಲಿ ನಾವು ಅಲ್ಲಿಯ ಪಾಠಗಳನ್ನ ಕಲಿತಾ ಹೋಗ್ಬೇಕು. ಎಷ್ಟೋ ಲೋಕಗಳಿದೆ, ಎಷ್ಟೋ ಇವಾಗ ಇಲ್ಲಿ ಹೇಗೆ ಖಂಡಗಳು, ದೇಶಗಳು, ರಾಜ್ಯಗಳು ಎಲ್ಲ ಆತರ ಇರುತ್ತೋ ಆತರ ಎಲ್ಲ ಎಷ್ಟೋ ಲೋಕಗಳೆಲ್ಲ ಇದೆ. ಅದರಲ್ಲಿ ಬೇಕಾದಷ್ಟು ಕಲಿಯೋದಿದೆ. ನಾವ್ ಹಾಗೆ ಇಲ್ಲೇ ಭೂಲೋಕದಲ್ಲೇ ಕಲಿತಾ ಕೂತ್ರೆ ಬೇರೆ ಇದು ಕಲಿಯೋದು ಯಾವಾಗ? ಅದಕ್ಕೋಸ್ಕರ ಇಲ್ಲಿ ಜನ್ಮ ಕೊನೆ ಮಾಡ್ಕೊಂಡು ನಾವು ಏನು ಪೂರ್ಣಾತ್ಮದಿಂದ ಬಂದಿದೀವಿ ಅದೇ ರೀತಿ ನಾವೊಬ್ಬ ಪೂರ್ಣಾತ್ಮನಾಗಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಯಾವಾಗ ಈ ಭೂಮಂಡಲದ ಮೇಲಿನ ಜನ್ಮ
ಕೊನೆಯದಾಗಿ ಮಾಡ್ಕೋಬೇಕು ಅಷ್ಟೇ ಹೊರ್ತು ಈ ಆತ್ಮನೇ ಇನ್ನ ಜನ್ಮವೇ ಇಲ್ಲ ಈ ಆತ್ಮಕ್ಕೆ ಅನ್ನೋದು ಇಲ್ಲ. ಆ ಬೇರೆ ಬೇರೆ ಲೋಕಗಳಲ್ಲಿ ಏನೇನಿದೆ ಆ ರೀತಿ ದೇಹ ತಗೊಂಡು ಅಲ್ಲಿ ಇರ್ತೀವಿ ಅಷ್ಟೇ. ಇದಕ್ಕೆ ಯಾವತ್ತು ಸಾವಿಲ್ಲ. ಇದೆಲ್ಲ ತಿಳಿಬೇಕು ಅಂದ್ರೆ ಜ್ಞಾನವನ್ನ ನಾವು ಒಬ್ಬ ಗುರುವಿನ ಒಂದು ಹತ್ತಿರ ನಾವು ಸಾಧನೆ ಮಾಡ್ತಾ ಹೋದ್ರೇನೆ ನಾವು ಎಲ್ಲ ಕಲಿಯಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ನಾವು ಒಬ್ಬ ಪರ್ಫೆಕ್ಟ್ ಗುರು ಹತ್ರ ಬಂದಿದೀವಿ ನಾವು. ಆಕ್ಚುಲಿ ಪತ್ರಿ ಸಾರು ನಿಜವಾದ ಗುರು. ಅವ್ರು ಯಾವತ್ತೂ ಕಾಲಿಗೆ ಮುಗಿಸ್ಕೊಂತಿರ್ಲಿಲ್ಲ. ನನಗೆ ಮೊದಲು ಇಷ್ಟ ಆಗಿದ್ದು ಅದೇನೆ. ನಮ್ಮ ಮನೆಯಲ್ಲಿ ಒಬ್ರು ಗುರುಗಳು ಬರ್ತಾ ಇದ್ರು, ಅವರಿಗೆಲ್ಲ ಕಾಲಗ್ ಮುಗಿ ಅಂತ ಹೇಳ್ತಾ ಇದ್ರು ನಮ್ಮತ್ತೆ ಮಾವ. ನಾನ್ ಮುಗಿತಾ ಇರ್ಲಿಲ್ಲ, ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಆವಾಗ ಹೇಳ್ತಾ ಇದ್ರು, ಅಯ್ಯೋ ಮುಗಿಬೇಕು, ಬಹಳ ಒಳ್ಳೇದು. ಇಲ್ಲ, ನಾನು ಯಾರು ಮನುಷ್ಯರು ಕಾಲಿಗೆ ಬೀಳೋದಿಲ್ಲ, ದೇವ್ರಿಗೆ ಮಾತ್ರನೇ ಮುಗಿಯೋದು, ನಾನು ಯಾರಿಗೂ ಮುಗಿಯೋಣ ಅಂತ ಹೇಳ್ತಿದ್ದೆ. ಇವ್ರು ಅಂತ ಸ್ವಾಮೀಜಿಗಳೆಲ್ಲ ಇವ್ರು ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಆದ್ರೂ ನಾನು ಯಾವತ್ತೂ ಅವ್ರ ಕಾಲಿಗೆ ಮುಗ್ದಿಲ್ಲ. ಆದ್ರೆ ನಂಗೆ ನಿಜವಾಗಿ ಸಿಕ್ಕಂತ ಗುರು ಅವ್ರು ಯಾವತ್ತು ಕಾಲಿಗೆ ಬೀಳಿಸ್ಕೊಂಡಿಲ್ಲ, ಪತ್ರಿಜಿಯವರು. ಯಾಕೆಂದ್ರೆ ಆತ್ಮದ ಸ್ಥಿತಿಯಲ್ಲಿ ಎಲ್ಲರೂ ಒಂದೇ. ನಾನು ಆತ್ಮ ಸ್ವರೂಪನೇ, ನೀನು ಆತ್ಮ ಸ್ವರೂಪನೇ. ನಾನು ಜ್ಞಾನ ತಿಳ್ಕೊಂಡಿದ್ದೀನಿ, ನೀನು ತಿಳ್ಕೊಬೇಕಾಗಿದೆ. ಹಾಗೆ ನಾವು ಜ್ಞಾನವನ್ನ ತಿಳ್ಕೊಬೇಕು ಅಂದ್ರೆ ಒಬ್ಬ ಗುರುವಿಗೆ ಶಿಷ್ಯನಾದ್ರೆ ಮಾತ್ರನೇ ಜ್ಞಾನ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಶಂಕರಾಚಾರ್ಯರು, ಅವರು ಗುರುಗಳೇ ಅಲ್ಲ ಶಂಕರಾಚಾರ್ಯರು. ಅವ್ರು ಹೇಳ್ತಾರೆ, ನಿಜವಾದ ಗುರುವನ್ನು ಹೋಲೋರು ಈ 3 ಲೋಕಗಳಲ್ಲಿ ಹುಡುಕಿದ್ರೆ ಸಿಗೋದು ಬಹಳ ಅಪರೂಪ. ಯಾಕೆಂದ್ರೆ ಸ್ಪರ್ಶಮಣಿ ಇದ್ದಂಗಂತೆ ಗುರು ಅನ್ನತಕ್ಕಂಥ. ಸ್ಪರ್ಶಮಣಿ ಅಂದ್ರೆ ಏನು? ನೀನ್ ಏನಂದ್ ಮುಟ್ಟಿದ್ರು ಬಂಗಾರ ಆಗುತ್ತೆ. ಹಾಗೆ ಅಂತಹ ಗುರು, ನಿಜವಾದ ಗುರು ಅಂದ್ರೆ ನೀನು ಆ ಗುರುವಿನ ಹತ್ರ ಯಾರ್ಯಾರು ಬರ್ತಾರೋ ಎಲ್ರು ಬಂಗಾರನೇ ಆಗ್ತಾರೆ. ಅದು ಹಿತ್ತಾಳೆನ ಆಗಿರ್ಬೋದು, ಕಬ್ಬಣನ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲವೂ ಬಂಗಾರವಾಗಿ ಪರಿವರ್ತನೆ ಹೊಂದುತ್ತೆ. ಹಾಗೆ ನಿಜವಾದ ಗುರು ಅಂದ್ರೆ ಒಬ್ಬ ಒಂದು ಸ್ಪರ್ಶಮಣಿಯ ತರ ಇರ್ಬೇಕು. ಆದ್ರೆ ನಿಜವಾದ ಸ್ಪರ್ಶಮಣಿ ಇನ್ನೊಂದನ್ನ ಬಂಗಾರ ಮಾಡುತ್ತೆ ಹೊರತು ನಿಜವಾಗಿ ಇನ್ನೊಂದನ್ನು ಸ್ಪರ್ಶಮಣಿಯನ್ನಾಗಿ ಮಾಡೋದು ಕಷ್ಟ. ಪತ್ರಿಜಿಯವ್ರ ಹತ್ರ ಎಷ್ಟೋ ಜನ ಇದ್ದಾರೆ ಅಲ್ವಾ? ಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಅವರವರ ಇದನ್ನೇ ನಡೆಸ್ತಾ ಇದ್ದಾರೆ. ಬೇಕಾದಷ್ಟು ಒಳ್ಳೆ ಉನ್ನತವಾದಂತ ಒಂದು ಸ್ಥಿತಿಯಲ್ಲಿರುವಂತವ್ರು ಇದ್ದಾರೆ. ಆದ್ರೆ ಪತ್ರಿಜಿ ಆಗಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಪತ್ರಿಜಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಅಂದ್ರೆ ಒಬ್ಬ ಸ್ಪರ್ಶಮಣಿ ಇದ್ದ ಹಾಗೆ. ಸ್ಪರ್ಶಮಣಿ ಬೇರೆಲ್ಲವನ್ನೂ ಚಿನ್ನವನ್ನಾಗಿ ಪರಿವರ್ತನೆ ಮಾಡುತ್ತೆ. ಆದ್ರೆ ಇನ್ನೊಂದು ಸ್ಪರ್ಶಮಣಿಯನ್ನ ತಯಾರು ಮಾಡಕ್ಕಾಗೋದಿಲ್ಲ. ತಯಾರು ಮಾಡೋದ್ ಕಷ್ಟ. ಅವ್ರ ತರನೇ ಬಹಳ ಸಾಧನೆ ಮಾಡಿ ಇನ್ನ ಎಷ್ಟೋ ಜನ್ಮಗಳನ್ನೆತ್ತು ಕೂಡ ಬರ್ಬೇಕು. ಈಗ ಕಾರಣ ಜನ್ಮರು ಪತ್ರಿಜಿಯವರು. ಅವರು ಯಾವತ್ತೂನು ಯಾವುದೇ ಕರ್ಮಗಳಿಗೆ ಅಂಟಿಕೊಂಡವ್ರಲ್ಲ. ಅವ್ರು ಈ ಜಗತ್ತನ್ನ ಉದ್ಧಾರ ಮಾಡೋಕ್ಕೋಸ್ಕರ, ಧ್ಯಾನ ಪ್ರಚಾರ ಮಾಡೋಕ್ಕೋಸ್ಕರನೇ ಬಂದಿರ್ತಕ್ಕಂಥವ್ರು. ಅವ್ರಿಗೆ ಯಾವುದೇ ಕರ್ಮಗಳು ಅಂಟಿಲ್ಲ. ಅವರು ಮತ್ತೆ ಯಾಕೆ ಬಂದಿದ್ದಾರೆ ಅಂದ್ರೆ, ಈಗ ಧ್ಯಾನ ಅನ್ನತಕ್ಕಂಥದ್ದು ಎಲ್ಲೆಲ್ಲೋ ಯಾವ್ದೋ ಒಂದು ಕಾಡು ಮೇಡುಗಳಲ್ಲಿ, ಹಿಮಾಲಯ ಪರ್ವತಗಳಲ್ಲಿ ಋಷಿ ಮುನಿಗಳು ಮಾಡ್ತಕ್ಕಂಥದ್ದು ಅನ್ನೋದೇ ಎಲ್ಲರ ಭಾವನೆ ಇದ್ದಿತ್ತು. ಇವತ್ತು ಒಂದು ಮನೆಗೂ ಹಳ್ಳಿಗೂ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಸಿಗುವಂತೆ ಮಾಡಿರ್ತಕ್ಕಂಥವ್ರು ಪತ್ರಿಜಿಯವರು ಅಲ್ವಾ? ಎಲ್ಲರಿಗೂ ಧ್ಯಾನ ಸಿಗುವಂತೆ ಮಾಡಿರ್ತಕ್ಕಂಥವ್ರು ಪತ್ರಿಜಿಯವರು. ಧ್ಯಾನ ಅಂದ್ರೆ ಎಲ್ಲರೂ ಮಾಡ್ಬಹುದಾ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ತಿಳಿಯೋಂಗೆ ಮಾಡಿರ್ತಕ್ಕಂಥದ್ದೇ ಪತ್ರಿಜಿಯವರು. ಅದಕ್ಕಾಗಿ ಅವ್ರು ಹುಟ್ಟು ಬಂದಿರ್ತಕ್ಕಂಥದ್ದು. ಅದಕ್ಕೆ ಅವ್ರಿಗೆ ಯಾವುದೇ ಕರ್ಮಗಳಿಲ್ಲ. ಅವರು ಕಾರಣ ಜನ್ಮರು. ಗುರುವು ಎಣೆಯಿಲ್ಲದವನು, ಅಲೌಕಿಕನು, ಅಲೌಕಿಕ. ಈ ಲೌಕಿಕ ವಸ್ತುಗಳ ಮೇಲೆ ಅವರಿಗೆ ವ್ಯಾಮೋಹ ಇರೋದೇ ಇಲ್ಲ. ಅದಕ್ಕೆ ಎಷ್ಟೋ ಬೋಧ ಗುರುಗಳು, ಬಾಧೆ ಗುರುಗಳು, ಎಷ್ಟೋ ರೀತಿ ಗುರುಗಳು ಹೇಳ್ತಾರೆ.
ಬರೀ ಬೋಧನೆ ಮಾಡ್ತಕ್ಕಂಥದ್ದು ಅವ್ರು ಮಾತ್ರ ಫಾಲೋ ಮಾಡಲ್ಲ. ಯಾವಾಗ್ಲೂ ತಾನು ಅನುಸರಿಸಿ ಅದನ್ನ ಶಿಷ್ಯನಿಗೆ ಹೇಳ್ತಾನೋ ಅವನೇ ನಿಜವಾದ ಗುರು ಆಗ್ತಕ್ಕಂಥನು. ರಾಮಕೃಷ್ಣ ಪರಮಹಂಸರು ಅವರು ಅವ್ರ ಹತ್ರ ಒಬ್ಬ ತಾಯಿ ಮಗನನ್ನ ಕರ್ಕೊಂಡ್ಬಂದು ಹೇಳ್ತಾಳಂತೆ, ಈ ನನ್ ಮಗ ಯಾವಾಗ್ಲೂ ಬೆಲ್ಲ ತಿಂತಾನೆ, ನನಗ್ ತಿನ್ಬೇಡ ಅಂತ ಹೇಳ್ರಿ ಗುರುಗಳೇ ಅಂತ. ಅವಾಗ ಅವ್ರ ಏನ್ ಮಾಡ್ತಾರೆ, ಮುಂದಿನ ವಾರ ಕರ್ಕೊಂಡ್ ಬಾ ಅಂತ ಹೇಳೋದು. ಸರಿ, ಮುಂದಿನ ವಾರ ಕರ್ಕೊಂಡ್ ಬಂದ್ರಂತ. ಅವಾಗ ಹೇಳಿದ್ರು, ತಿನ್ಬಾರ್ದಪ್ಪ ಬೆಲ್ಲನ ನೀನು, ಅದು ಬಹಳ ಯಥೇಚ್ಛವಾಗಿ ತಿಂದಾಗ ನಿನ್ನ ಇದಕ್ಕೆ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ, ಒಳ್ಳೇದಲ್ಲ, ತಿನ್ಬೇಡ ಅಂತ ಹೇಳ್ತಾರೆ. ಅವಾಗ ಆ ತಾಯಿ ಕೇಳ್ತಾಳೆ, ಸ್ವಾಮಿ ನಾನು ಹೋದ್ವಾರ ಕರ್ಕೊಂಡ್ ಬಂದಿದ್ದೆ, ಇಷ್ಟು ಮಾತೇಳಕ್ಕೆ ಒಂದು ವಾರ ಯಾಕೆ ತಗಲ್ರಿ, ಅವತ್ತೇ ಹೇಳ್ಬಿಟ್ಟಿದ್ರೆ ಆಗೋಗ್ತಿತ್ತಲ್ಲ. ಅದಕ್ಕೆ ಪರಮಹಂಸರು ಹೇಳ್ತಾರೆ, ನಾನು ತಿಂತಾ ಇದ್ದೆ ಬೆಲ್ಲನ, ಮತ್ತೆ ನಾನ್ ತಪ್ಪು ಮಾಡಿ ಇನ್ನೊಬ್ಬರಿಗೆ ನೀನು ಸರಿ ಮಾಡ್ಕೋ ಅದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಫಸ್ಟ್ ನಾನು ತಿದ್ಕೋಬೇಕು. ನೀವು ಬಂದಾಗಿಂದ ನಾನು ಆ ಕೆಲ್ಸ ಕೈ ಬಿಟ್ಟು ಈಗ ನಾನ್ ಪರ್ಫೆಕ್ಟ್ ಆದ್ಮೇಲೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಆ ಹುಡುಗನಿಗೆ ಹೇಳ್ತಾ ಇದ್ದೀನಿ. ಹಾಗೆ ಯಾವಾಗ್ಲೂ ನಾವು ಪರ್ಫೆಕ್ಟ್ ಆದ್ಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು, ಅಂಥವನೇ ನಿಜವಾದ ಗುರು. ಅದಕ್ಕೆ ಪತ್ರಿ ಸರ್ ಏನ್ ಮಾಡ್ತಿದ್ರು, ಹೇಳು 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 ಅನ್ನೋರು. ನೀನ್ ಈಗ ಧ್ಯಾನ ಮಾಡಿದ್ಯಾ, ಇನ್ನೊಂದು ಕ್ಷಣಕ್ಕೆ ನೀನ್ ಹೇಳು ಇನ್ನೊಬ್ಬರಿಗೆ. ಯಾಕೆ ಗೊತ್ತಾ, ಹೇಳಿದಾಗ ನಾವು ಪರ್ಫೆಕ್ಟ್ ಆಗ್ತೀವಿ. ನಾವು ಅವ್ರಿಗೆ ಒಂದು ವಿಚಾರ ಹೇಳ್ತೀವಿ, ಅವಾಗ ನಮ್ಮ ಒಳಗೆ ಇನ್ನರಿಂದ ನಮಗ ಬರುತ್ತೆ, ಹೌದು ನೀನ್ ಹೇಳತಿಯಲ್ಲ ಮತ್ ನೀನ್ ಫಾಲೋ ಆಗ್ತಾ ಇದೀಯಾ ಅಂತ. ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವು ಅವರಿಗೆ ಹೇಳಿದಾಗ ನಾವು ಪರ್ಫೆಕ್ಟ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನೀನು ಹೇಳು ಹೇಳು ಇನ್ನೊಬ್ರಿಗೆ ಹೇಳು. ನಿನಗೇನ್ ತಿಳಿಯುತ್ತಾ ಅಂತ ಹೇಳು. ಈಗ ಏನ್ ಕಲ್ತಿದ್ಯೋ ಅದನ್ನ ಹೇಳು. ಎ ಕಲ್ತ್ರೆ ಎ ಹೇಳು, ಬಿ ಕಲ್ತ್ರೆ ಬಿ ಹೇಳು. ನಿನ್ಗೇನ್ ಬರುತ್ತೋ ಅದು ಹೇಳು. ಆದ್ರೆ ನಮ್ಮಲ್ಲಿ ಕೆಲವ್ರಿಗೆ ಏನ್ ಅನ್ಸುತ್ತೆ, ನಾನ್ ಪರ್ಫೆಕ್ಟ್ ಆಗ್ಬೇಕು ಫಸ್ಟ್, ಆಮೇಲೆ ಹೇಳ್ತೀನಿ. ಬಹಳ ಜನ ಇದನ್ನ ಹೇಳ್ತಾರೆ, ಅಯ್ಯೋ ನಾನ್ ಪೂರ್ತಿ ಚೆನ್ನಾಗಿ ಫುಲ್ ಕಲ್ತ ಮೇಲೆ ಹೇಳ್ತೀನಿ. ಏನ್ ಫುಲ್ ಕಲಿಯೋದು ಏನಿದೆ? ಏನು ಫುಲ್ ಕಲಿಯೋದ್ ಸಾಧ್ಯನೇ ಇಲ್ಲ. ಜೀವನ ಪರ್ಯಂತ ಕಡೆ ಉಸಿರನ ಇರೋವರೆಗೂ ನಾವು ಕಲ್ತ್ರುನು ಇನ್ನ ಸಾಕಷ್ಟಿದೆ ಕಲಿಯೋದು. ಪತ್ರಿಜಿಯವ್ರು ಹೇಳ್ತಾರೆ, ಸಮುದ್ರ, ಜ್ಞಾನ ಅನ್ನತಕ್ಕಂಥದ್ದು ಸಮುದ್ರ, ಅದ್ರಲ್ಲಿ ಒಂದು ಬಕೆಟ್ ತುಂಬಿಕೊಟ್ಟಿದೀನಿ ನಿಮ್ಗೆ, ಮತ್ತೆ ಅದ್ರಲ್ಲಿ ನಾವು ಕುಡ್ದಿರೋದೆಷ್ಟು, ಒಂದು ಹನಿ ಕುಡ್ದಿದೀವೋ ಇನ್ನು. ಮತ್ತೆ ಸಮುದ್ರದಂತ ಜ್ಞಾನ ತಿಳ್ಕೊಳಕ್ಕೆ ಈ ಜೀವಮಾನ ಒಂದು ಸಾಕಾಗುತ್ತಾ? ಈ ಜೀವನ ಕಾಲ ಒಂದು ಸಾಕಾಗೋದಿಲ್ಲ. ಎಷ್ಟು ಕಲ್ತ್ರು ಇದೆ. ಮತ್ ನಾವು ಪರ್ಫೆಕ್ಟ್ ಆಗೋದು ಅಂದ್ರೆ ಯಾವ್ದೋ ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗ್ಬೋದು ಅಷ್ಟೇ ಹೊರತು ಜ್ಞಾನದಲ್ಲಿ ಪರ್ಫೆಕ್ಟ್ ಅನ್ನೋದಿಲ್ಲ. ಯಾವಾಗ್ಲೂ ನಿರಂತರ ಕಲಿಕೆ, ನಿರಂತರ ವಿದ್ಯಾರ್ಥಿಗಳಾಗಿರ್ಬೇಕು ನಾವು. ಯಾವಾಗ್ಲೂ ಹೊಸದು ಕಲಿತಾನೇ ಇರ್ತೀವಿ. ನಾವು ಪರಿಪಕ್ವರಾಗ್ತಾನೆ ಇರ್ತೀವಿ. ಎಷ್ಟು ವರ್ಷ ಧ್ಯಾನ ಮಾಡಿದ್ರು, ಎಷ್ಟು ಜ್ಞಾನ ಕೇಳಿದ್ರು, ಇನ್ನ ಹೊಸದು ಸಿಗ್ತಾನೆ ಇರುತ್ತೆ. ನಾವು ಹೆಚ್ಚೆಚ್ಚು ಪಕ್ವವಾಗ್ತಾನೆ ಹೋಗ್ತಿರ್ತೀವಿ. ಆ ದಾರಿಯಲ್ಲಿ ಮುನ್ನಡೀತಾ ಇರ್ಬೇಕಷ್ಟೇ. ಎಷ್ಟು ಹೆಚ್ಚು ತಿಳ್ಕೊಂಡಷ್ಟು ನಮ್ಮ ಮನಸ್ಸು ಪಕ್ವವಾಗ್ಬೇಕು. ಮನಸ್ಸು ಪಕ್ವವಾಗ್ಬೇಕು, ಆವಾಗ್ಲೇ ನಾವು ಸರಿ ಹೋಗ್ತಕ್ಕಂಥದ್ದು. ನಮ್ಮ ಆಲೋಚನೆ ಯಾವ ರೀತಿ ಇದೆ, ನಾವ್ ಏನ್ ಆಲೋಚನೆ ಮಾಡ್ತಾ ಇದ್ದೀವಿ, ಇದು ಸರಿನಾ, ಇದು ತಪ್ಪಾ, ಯಾಕೆ ಮಾಡ್ತಾ ಇದ್ದೀನಿ, ಕೈ ಬಿಡ್ಬೇಕು. ಧ್ಯಾನದಲ್ಲಿ ಆಲೋಚನೆ ಬಂತು ಅಂದ್ರೆ ಅದು ಮತ್ತೆ ನಮಗೆ ಬರೋದಿಲ್ಲ. ಕ್ಲಿಯರ್ ಆಗಿದೆ ನಮ್ಮ ಮೈಂಡ್ ಅಂತ ಅರ್ಥ. ಹಾಗೆ ನಾವು ನಿರಂತರ ಕಲಿತಾನೆ ಇರ್ತೀವಿ, ನಿರಂತರ ಶಿಷ್ಯರೇ. ಗುರು ಅಜ್ಞಾನಿಗಳಲ್ಲಿ ನಿದ್ರಿಸುತ್ತಿರುವ ಒಂದು ದೇವರನ್ನ ಅಲುಗಾಡಿಸ್ತಾನಂತೆ. ನಿಜವಾದ ಗುರು ಭಗವಂತನಿಗೆ ತನ್ನ ದಾರಿಯನ್ನ ಕಂಡುಕೊಂಡಿರ್ತಾನೆ, ಅದಕ್ಕೆ ಶಿಷ್ಯನಿಗೂ ಆ ದಾರಿಯನ್ನ ತೋರಿಸ್ತಾನೆ. ಅದಕ್ಕೆ ಗುರುನೇ ಭಗವಂತನನ್ನ ಪರಿಚಯ ಮಾಡಿಸ್ಕೊಳ್ತಕ್ಕಂಥವನು ಶಿಷ್ಯನಿಗೆ. ಅದಕ್ಕೆ ನಾವು ಗುರುವಿಗೆ ನಿಷ್ಠರಾಗಿರ್ಬೇಕು. ಗುರುವಿನ ಸೇವೆನೆ ನಿಜವಾದ ಒಂದು ನಾವು ನಮ್ಮಲ್ಲಿ ಪರಿವರ್ತನೆ ತರ್ತಕ್ಕಂಥದ್ದು. ನಾವು ಗುರುವಿಗೆ ಏನಾದ್ರೂ ನಾವು ಗಿಫ್ಟ್ ಕೊಡ್ಬೇಕಂದ್ರೆ, ಈಗ ನಮ್ಮ ಗುರುಗಳು ಏನ್ ಹೇಳ್ತಾರೆ, ಪತ್ರಿಜಿಯವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಧ್ಯಾನ ಪ್ರಚಾರ. ನಾವು ಕಲ್ತು ಇನ್ನೊಬ್ರಿಗೆ ಹೇಳಿದೀವಿ ಅಂದ್ರೆ
ಅದೇ ನಿಜವಾದ ಸೇವೆ. ಗುರು ಏನನ್ನೂ ಆಶಿಸೋದಿಲ್ಲ ಶಿಷ್ಯನಿಂದ, ಯಾವಾಗ್ಲೂ ಅಷ್ಟೇ. ಅದು ನಿಷ್ಕಲ್ಮಶ ಪ್ರೇಮ ಗುರುವಿನಿಂದ. ತಾಯಿ ಪ್ರೇಮ, ಅವ್ರು ಎಷ್ಟು ಪ್ರೇಮದಿಂದ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರ, ಎಷ್ಟು ಒಂದು ಆಪ್ಯಾಯತೆಯಿಂದ ಮಾತಾಡಿಸ್ತಾ ಇದ್ರು. ನಿಜವಾದ ಗುರು ಅಂದ್ರೆ, ಗುರುವಿನ ಹತ್ರ ನಾವಿದ್ದಾಗ ಯಾವಾಗ್ಲೂ ನಾವು ಆನಂದ ಸ್ಥಿತಿಯಲ್ಲಿರ್ತೀವಂತೆ. ನಮ್ಮ ಆತ್ಮದ ಸ್ಥಿತಿ ಆನಂದ ಸ್ಥಿತಿನೇ. ಅದು ನಾನು ಹೆಚ್ಚೆಚ್ಚು ಅನುಭವಿಸಿದ್ದೀನಿ. ಮತ್ತೆ ಒಂದು ಎಂಪ್ಟಿ ಮೈಂಡ್, ಏನು ಆಲೋಚನೆ ಬರಲ್ಲ. ಪತ್ರಿಜಿಯವ್ರು ಬರ್ತಾರೆ ಅವತ್ತು ಅಂತಂದ್ರೇನೆ ನಮ್ ಮೈಂಡ್ ಎಂಪ್ಟಿ ಆಗ್ಬಿಡ್ತಿತ್ತು. ಅಷ್ಟು ಹ್ಯಾಪಿಯಾಗಿರ್ತಿತ್ತು. ನಮ್ಗೆ ಎಷ್ಟೇ ಹುಷಾರಿಲ್ಲ ಅಂದ್ರು, ಅವತ್ತು ನನಗೆ ಕೈಲಿ ಆಗಲ್ಲ ಅಂದ್ರು ಏನೋ ಎಲ್ಲ ಮರ್ತೋಗಿರ್ತಿತ್ತು. ಎಷ್ಟು ಮಾಡಿದ್ರು ಅಷ್ಟು ಎನರ್ಜೆಟಿಕ್ ಇರ್ತಿದ್ವಿ. ಅವರೊಂದು ಆರ ಒಳಗೆ ನಾವು ಅಷ್ಟು ಹ್ಯಾಪಿಯಾಗಿರ್ತೀವಿ. ಅವರೇ ನಿಜವಾದ ಗುರು ಅಂತ ಹೇಳ್ತಾರೆ. ಯಾವಾಗ್ಲೂ ಹೆಚ್ಚು ನಗಿಸ್ತಾ ಇದ್ರು, ಆನಂದವಾಗಿರ್ತಿದ್ವಿ. ಹೇಗೆ ಅವ್ರಿಗೆ ಲೌಕಿಕತೆ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ನಮ್ಮನೆಗೆ ಎಷ್ಟು ಸಾರಿ ಬಂದ್ರು ಪತ್ರಿಜಿಯವರು, ನೀನ್ ಏನ್ ಬಿಸ್ನೆಸ್ ಮಾಡ್ತೀಯ ಅಂತ ನಮ್ಮ ಮನೆಯವ್ರು ಒಂದ್ಸರಿ ಕೇಳಿರ್ಲಿಲ್ಲ ಗೊತ್ತಾ. ಬರೋರು ಅವ್ರಿಗೆ ಹೆಚ್ಚು ಫಸ್ಟ್ ಎಲ್ಲರಿಗೂ ಊಟ ಕೊಡ್ಬೇಕು ಅಷ್ಟೇ. ಅವ್ರಿಗೆ ಕೊಡಕ್ ಹೋದ್ರೆ ಬೇರೆಯವ್ರಿಗೆಲ್ಲ ಕೊಡು ಫಸ್ಟ್. ಸರ್ ಎಲ್ಲರಿಗೂ ಮಾಡ್ಸಿದೀವಿ ಸರ್, ಎಲ್ಲರಿಗೂ ಊಟ ಕೊಡ್ತೀವಿ, ನೀವು ಮಾಡಿ ಸರ್ ಅಂತಂದಾಗ ಮಾತ್ರನೇ ತಿನ್ನೋರು. ಎಲ್ಲರಿಗೂ ಅವರು ಹೆಚ್ಚು ಅಡ್ಗೆ ಮಾಡೋರು, ಮಾಡಿ ಅವ್ರು ಮಾಡಿರೋದನ್ನ ಪ್ರಸಾದವಾಗಿ ಎಲ್ಲರಿಗೂ ಬಡಿಸಿ ಕೊನೆಗೆ ತಿಂತಾ ಇದ್ರು ಪತ್ರಿಜಿ. ಎಲ್ಲವನ್ನೂ ಅವ್ರ ಹತ್ರ ಕಲಿಬೇಕು, ಬಡಿಸೋದು ಹೇಗೆ, ಅಡಿಗೆ ಮಾಡೋದು ಹೇಗೆ. ಇವತ್ತು ಅವ್ರ ಡಿಶಸ್ ಎಷ್ಟೊಂದು ಮಾಡ್ಕೊಂಡು ತಿಂತೀವಿ ನಾವು, ಆದ್ರೆ ಅವರ ಮಾಡಿರೋ ರುಚಿ ನಮಗ್ ಬರೋದು, ನಾವು ಮಾಡಿದ್ರೆ ಬರೋದಿಲ್ಲ. ಅವ್ರು ಹೇಳ್ತಿದ್ರು, ಕೈಯಲ್ಲಿದೆ ಎನರ್ಜಿ ಇರ್ಬೇಕು, ಕೈಯಲ್ಲಿ ಅಡಿಗೆ ಮಾಡೋ ಕೈಯಲ್ಲಿ ಎನರ್ಜಿ ಇರ್ಬೇಕು ಅಂತ ಹೇಳ್ತಾ ಇದ್ರು. ಆವಾಗ್ಲೇ ಅಡಿಗೆ ಚೆನ್ನಾಗಾಗೋದು ಅಂತ ಹೇಳ್ತಾ ಇದ್ರು. ಅಷ್ಟು ಅದಕ್ಕೆ ಅವರಿಗೆ ಅಡಿಗೆ ಮಾಡಿ ಬಡಿಸ್ಬೇಕು ಅಂತಂದ್ರೆ ಅಷ್ಟು ಇಷ್ಟ. ಎಷ್ಟೋ ಸಾರಿ ನಮ್ಮ ಮನೆಯಲ್ಲಿ ಅವರೇ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿದ್ರು. ಮತ್ತೆ ಒಬ್ಬ ಗುರುವಿಗೆ ಎಷ್ಟು ಪ್ರೀತಿ ನೋಡ್ರಿ ಶಿಷ್ಯರ ಮೇಲೆ, ತನ್ನ ಶಿಷ್ಯರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಒಬ್ಬ ಗುರುವ ಆದ. ನಮಗೆ ಅವತ್ತು ದೊಡ್ಡ ಹಬ್ಬ, ನಮ್ಗೆ ಯಾವುದೇ ಯುಗಾದಿ ದೀಪಾವಳಿ ಎಲ್ಲದಕ್ಕಿಂತ ಪತ್ರಿಜಿಯವ್ರು ಬಂದಿರೋ ದಿನ ನಮ್ಗೆ ದೊಡ್ಡ ಹಬ್ಬ. ಅಷ್ಟು ಚೆನ್ನಾಗಿರ್ತಿತ್ತು. ಎಷ್ಟು ಜ್ಞಾನ ಪಡ್ಕೊಳ್ತಾ ಇದ್ವಿ, ಎಷ್ಟು ಕ್ಯಾಶುಯಲ್ ಆಗಿ ಮಾತಾಡೋದು. ಅವ್ರು ಯಾವತ್ತೂ ಲೌಕಿಕ ಸುದ್ದಿ ಮಾತಾಡ್ತಿರ್ಲಿಲ್ಲ, ಲೌಕಿಕ ವಿಚಾರಗಳನ್ನೇ ಮಾತಾಡ್ತಿರ್ಲಿಲ್ಲ, ಆಧ್ಯಾತ್ಮಿಕವಾಗಿ ಮಾತ್ರನೇ ಮಾತಾಡ್ತಿದ್ರು. ಎಷ್ಟು ಪ್ರೆಸೆಂಟ್ ಅಲ್ಲಿ ಇರ್ತಿದ್ರು. ಅದಕ್ಕೆ ನಾವು ಅವರ ಸಾನ್ನಿಧ್ಯದಲ್ಲಿ ಅವರನ್ನ ನೋಡಿ ಕಲಿಬೇಕಾದಂತ ಬಹಳ ಇತ್ತು ಬಿಡಿ. ಏನ್ ಗೊತ್ತಾ, ಎಷ್ಟು ಪ್ರೆಸೆಂಟ್ ಅಲ್ಲಿ ಇರ್ತಿದ್ರು ಅಂದ್ರೆ, ಈಗ ಹಿಂದಿನ ದಿನ ಅವರು 1,000 ಜನ 10,000 ಜನದ ಒಂದು ಕ್ಲಾಸ್ ಮಾಡಿ ಬಂದಿರ್ತಾರೆ ಒಂದೂರಲ್ಲಿ. ನಮ್ಮೂರಲ್ಲಿ ಬೇಕಿದ್ರೆ ಬರೀ 100 ಜನ ಇರ್ತಾರೆ ಅಂದ್ಬಿಡಿ. ಅವ್ರು ಯಾವತ್ತು, ನಾವಾದ್ರೆ ಏನ್ ಮಾಡ್ತೀವಿ, ಅಯ್ಯೋ ನಿನ್ನೆ ಬಂದ್ವಪ್ಪ, ಎಂತ ಕ್ಲಾಸ್ ಮಾಡಿದ್ವಿ, ಅಷ್ಟು ಜನ ಸೇರಿದ್ರು, ಹೀಗೆಲ್ಲ ಮಾತಾಡ್ತೀವಿ. ಸಾರ್ ಯಾವತ್ತು ಅದಾಗ ಮಾತಾಡ್ತಿಲ್ಲ. ನಿನ್ನೆ 10,000 ಇದ್ರು, 100 ಇದಾರೆ, ಇನ್ನಿಬ್ರು ಇದ್ರು, ಏನು ಮಾತಾಡ್ತಾರೆ ಆಸ್ ಇಟ್ ಈಸ್. ನಮಗ್ ಗೊತ್ತೇ ಇರ್ತಿರ್ಲಿಲ್ಲ. ಇನ್ಯಾರನ್ನ ಅವ್ರ ಜೊತೆ ಬಂದಿರೋರು ಇರ್ತಾರಲ್ಲ, ಅವ್ರು ಹೇಳಿದ್ರೆ ನಿನ್ನೆ ಇಂಥ ಕ್ಲಾಸ್ ನಡೀತು ಮೇಡಮ್, ಅಲ್ಲಿ ಅಷ್ಟ್ ಚೆನ್ನಾಗಿತ್ತು ಅಂದ್ರೆ ಹೌದಾ ಅಂತ ಅವಾಗ ಗೊತ್ತಾಗ್ತಿತ್ತು. ಅಷ್ಟು ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರು, ಹಿಂದಿಂದೆಲ್ಲ ಯೋಚನೆ ಮಾಡೋದು. ನಾವು ಬರೀ ನಿನ್ನೆ ಮೊನ್ನೆ ಇರ್ಲಿ 10 ವರ್ಷದ ಕೆಳಗಿಂದು ನಮ್ ತಲೆ ತುಂಬಿಕೊಂಡು ಯಾವಾಗ್ಲೂ ಫಾರ್ವರ್ಡ್ ಇದು ಬ್ಯಾಕ್ವರ್ಡ್ ಪ್ಲೇ ಮಾಡ್ಕೊಂತಾನೆ ಇರ್ತೀವಿ. ಹಿಂದಕ್ಕೆ ಹೋಗೋದು ಮತ್ತೆ ಆಲೋಚನೆ ಮಾಡೋದು, ಪ್ಲೇ ಮಾಡ್ಕೊಳ್ಳೋದು ಅದನ್ನ ಹಿಂದಿಂದೆಲ್ಲ. ಅದೆಲ್ಲ ಬಿಡ್ತಾ ಬರ್ಬೇಕು. ಇದು ಒಬ್ಬ ನಿಜವಾದ ಗುರು ಕಲ್ಸಿರ್ತಕ್ಕಂತ ಒಂದು ವಿಚಾರ. ಅದಕ್ಕೆ ಈ ಸಾಯಿಬಾಬಾ ಅವ್ರ ಹತ್ರನು ಎಷ್ಟು ಜನ ಬರ್ತಿದ್ರು, ಅವ್ರು ಎಷ್ಟು ಆಪ್ಯಾಯಮಾನದಿಂದ ನೋಡ್ಕೊಂತಾ ಇದ್ರಲ್ವಾ ಶಿಷ್ಯರನ್ನ. ನಾವು ಅವರ ಕಥೆಗಳಲ್ಲೆಲ್ಲ ಓದಿದೀವಿ, ಅವರೊಂದು ವಿಚಾರಗಳ ಬಗ್ಗೆ ತಿಳಿದಿದೀವಿ. ಎಷ್ಟು ಜನಕ್ಕೆ ಇವತ್ತು ಸಾಯಿಬಾಬಾ ಫಾಲೋಯರ್ಸ್ ಎಷ್ಟು ಜನ ಇದ್ದಾರೆ. ಅವರು ಎಂಥ ಮಹಾನ್ ಗುರುಗಳು ಅಲ್ವಾ. ರಾಘವೇಂದ್ರ ಸ್ವಾಮಿಗಳು, ಅವರ ಒಂದು ಜೀವನ ಚರಿತ್ರೆಗಳು, ಅವರ ಶಿಷ್ಯರಿಗೆ ಒಂದು ಕೊಟ್ಟಿರುವಂತಹ ಕೊಡುಗೆಗಳು ನೋಡಿದ್ರೆ ನಾವು ಅವಕ್ಕಾಗ್ಬೇಕು. ಅವರ ಕಾಯಿಲೆಗಳನ್ನ ತಗೊಂಡು ಅವರು ಪರಿಹಾರ ಮಾಡಿದ್ದಾರೆ ಅಂದ್ರೆ, ಅವ್ರು ಯಾರಿಗೋ ಅಷ್ಟು ದೊಡ್ಡ ಸಮಸ್ಯೆ ಇದ್ರೆ ಇವರಿಗೆ ಒಂದು ಚಿಕ್ಕ ಗುಳ್ಳೆ ಆಗಿ ಬಂದು ಅದು ಕ್ಲಿಯರ್ ಆಗ್ತಿತ್ತು.
ಮತ್ತೆ ಇವ್ರು ಅದನ್ನ ಸ್ವೀಕಾರ ಮಾಡಿದ್ರು ಶಿಷ್ಯನಿಗಾಗಿ ಅಲ್ವಾ. ಆದ್ರೆ ಪತ್ರಿಜಿಯವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಾನು ಎಷ್ಟೇ ಮಾಡಿದ್ರು ನೀನು ನಿನಗೆ ಮಾಡ್ಕೋಬೇಕು. ಕೆಲವು ಮಾಡಿದ್ದಾರೆ, ಸಾರ್ ಹತ್ರನೂ ಬೇಕಾದಷ್ಟು ಅಂತ ನಡೆದಿರತಕ್ಕಂಥವು ಇದಾವೆ. ಆದ್ರೆ ಅವ್ರು ಏನ್ ಹೇಳ್ತಿದ್ರು, ಒಂದು ಲಿಮಿಟೆಡ್ ಇದ್ರೆ ಅದು ಒಂದು ಸಾಧ್ಯ. ಈ ಸಿಕ್ಕಾಪಟ್ಟೆ ಜನ, ಕೋಟ್ಯಾಂತರ ಜನ ಧ್ಯಾನಿಗಳಿದ್ದಾರೆ. ಸಾರ್ ಏನ್ ಹೇಳ್ತಿದ್ರು, ನೀನ್ ಧ್ಯಾನ ಮಾಡು, ನೀನ್ ಸಮಸ್ಯೆ ನೀನ್ ಪರಿಹರಿಸ್ಕೊ. ಅಪ್ಪೋ ದೀಪೋ ಭವ, ನಿನ್ನ ಒಂದು ದೀಪವನ್ನ ನೀನೇ ಬೆಳಗಿಸ್ಕೋ. ಇದು ಬುದ್ಧ ಕೊನೆಯ ಕ್ಷಣದಲ್ಲಿ ಹೇಳಿರ್ತಕ್ಕಂಥ ಮಾತು ಆನಂದನಿಗೆ. ಆನಂದನ ಒಂದು ವಾಕಿನ್ನೇ ಪತ್ರಿಜಿಯವರು. ಅದಕ್ಕೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಅದೇ, ಅಪ್ಪೋ ದೀಪೋ ಭವ. ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ, ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಮವ ಸಾಧಯೇತ್ ಆತ್ಮೈವ ರಿಪುರಾತ್ಮನಃ. ನಿನ್ನ ಆತ್ಮವನ್ನ ನೀನೇ ಉದ್ಧಾರ ಮಾಡ್ಕೋಬೇಕು, ಇನ್ಯಾರು ಪಕ್ಕದವ್ರು ಬಂದು ಉದ್ಧಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವ್ದೋ ಒಂದು ನಮಗ್ ಕಷ್ಟ ಬಂದಿದೆ, ಯಾವ್ದೋ ಒಂದು ದೇವಾಲಯದಲ್ಲಿ ನಾವು ಪೂಜೆ ಕೊಡ್ಬೋದು, ಸಂಕಲ್ಪ ಮಾಡಿಸ್ ಬರ್ತೀವಿ. ಅಲ್ಲಿ ಸ್ವಾಮಿಗಳು ಪೂಜೆ ಮಾಡ್ತಾರೆ, ಪುರೋಹಿತರು ಮಾಡ್ತಾರೆ ಪೂಜೆ. ಮತ್ತೆ ನೀನೇನ್ ಮಾಡ್ದೆ, ನೀನ್ ಹಣ ಕೊಟ್ಟೆ ಸಂಕಲ್ಪ ಮಾಡು. ನಿನ್ನ ಎಫರ್ಟ್ ಏನಿದೆ, ಅದೇ ಧ್ಯಾನ. ಯಾರು ಧ್ಯಾನ ಅವರೇ ಮಾಡ್ಬೇಕು. ಅದಕ್ಕೆ ಧ್ಯಾನದಿಂದ ಮಾತ್ರನೇ ಆತ್ಮಜ್ಞಾನ ಸಾಧ್ಯವಾಗತಕ್ಕಂಥದ್ದು. ದಿಸ್ ಈಸ್ ಅಲ್ಟಿಮೇಟ್. ಮೆಡಿಟೇಷನ್ ಈಸ್ ದ ಅಲ್ಟಿಮೇಟ್ ಸಾಧನಾ ಇನ್ ಸ್ಪಿರಿಚುಯಾಲಿಟಿ. ನೀವ್ ಯಾವುದೇ ಹೋಮ ಹವನ ಪೂಜೆ ಸ್ತೋತ್ರ ಇನ್ನೇನಾದ್ರೂ ಮಾಡ್ರಿ, ನಿನಗೆ ಸ್ವಲ್ಪ ಮನಃಶಾಂತಿ ಸಿಗ್ಬೋದು. ಲೌಕಿಕ ಸಮಸ್ಯೆ ಏನಾದ್ರೂ ಪರಿಹಾರ ಆಗ್ಬೋದು. ಓಕೆ, ನಾನು ಇಲ್ಲ ಅಂತ ಹೇಳಲ್ಲ, ತಪ್ಪು ಅಂತಾನು ಹೇಳಲ್ಲ, ಎಲ್ಲ ಕರೆಕ್ಟೇ. ನಿನಗೆ ಆತ್ಮಜ್ಞಾನ ಸಿಗಬೇಕು ಅಂದ್ರೆ ಮಾತ್ರ ಧ್ಯಾನನೇ ಶರಣ್ಯ. ಧ್ಯಾನ ಮಾಡಿದ್ರೆ ಮಾತ್ರನೇ ಆತ್ಮಜ್ಞಾನ ಸಿಗತಕ್ಕಂಥದ್ದು. ನಾನು ಆತ್ಮ ಸ್ವರೂಪ, ನಾನು ಆತ್ಮ ಅನ್ನೋ ಗೊತ್ತಾಗತಕ್ಕಂಥದ್ದು, ಆತ್ಮಶಕ್ತಿ ಹೆಚ್ಚಾಗತಕ್ಕಂಥದ್ದು ಎಲ್ಲ ಕೂಡ ಧ್ಯಾನದಿಂದನೇ. ಅದಕ್ಕೆ ನೀವೇನೇ ಮಾಡಿದ್ರು ಜೊತೆಗೆ ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡೋದ್ರಿಂದ ಪೂಜೆಗಳೆಲ್ಲ ಬರುತ್ತೆ. ಒಂದ್ ಸತ್ಯನಾರಾಯಣ ಪೂಜೆ ಮಾಡ್ರಿ, ಅದ್ರಲ್ಲಿ ಕೊನೆಗೆ ಬರುತ್ತೆ ಧ್ಯಾನಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಏನೇನೋ ಬರ್ತಾ ಇರುತ್ತೆ. ಕೊನೆಗೆ ಧ್ಯಾನಂ ಸಮರ್ಪಯಾಮಿ ಬರುತ್ತೆ ಅದ್ರಲ್ಲಿ. ಅಂದ್ರೆ ಧ್ಯಾನ ಮಾಡ್ಬೇಕು. ನೀನ್ ಎಲ್ಲ ಫಲ, ನೀನು ಮಾಡಿರೋ ಅಷ್ಟು ಫಲ ನಿನಗೆ ಸಿಗ್ಬೇಕು ಅಂದ್ರೆ ನೀನ್ ಕೊನೆಗೆ ಧ್ಯಾನ ಮಾಡ. ಅದಕ್ಕೆ ನೀವು ಪೂಜೆ ಮಾಡಿದ್ರು ಅದ್ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ. ಆವಾಗ ನಿಮಗೆ ಒಂದು ಅದರ ಫಲ ಸಿಗುತ್ತೆ. ಆತ್ಮಸ್ಥಿತಿ, ಉನ್ನತವಾದ ಆತ್ಮಸ್ಥಿತಿ ನಿಮ್ಮದಾಗುತ್ತೆ. ಇದು ಹೇಳ್ಕೊಡ್ಬೇಕು ಅಂದ್ರೆ ಗುರುಗಳೇ ನಮ್ಗೆ ಹೇಳ್ತಕ್ಕಂಥದ್ದು. ಯಾವುದೇ ಧರ್ಮದಲ್ಲಾಗ್ಲಿ, ಇಸ್ಲಾಂ ಧರ್ಮ ಇರ್ಲಿ, ಕ್ರಿಶ್ಚಿಯಾನಿಟಿ ಇರ್ಲಿ, ಯಾವುದೇ ಧರ್ಮದಲ್ಲಾದ್ರೂ ಎಲ್ಲಾ ಗುರುಗಳು ಹೇಳಿರ್ತಕ್ಕಂಥದ್ದು ಒಂದೇ. ಆದ್ರೆ ನಾವಿವತ್ತು ಆ ಧರ್ಮಗಳ ವಿಂಗಡಣೆ ಮಾಡ್ಕೊಂಡು ಜಗಳಗಳು ಮಾಡ್ಕೊಳ್ತಾ ಇದ್ದೀವಿ ಹೊರತು ನಾವು ಆ ಒಂದು ಆಧ್ಯಾತ್ಮ ಒಂದು ದೃಷ್ಟಿಯಿಂದ ಅದನ್ನೇನು ನೋಡ್ತಾ ಇಲ್ಲ. ಅದನ್ನ ಬಿಟ್ಟು ನಾವು ಆ ಒಂದು ಧರ್ಮಗಳಿಗೆ ಅತೀತವಾಗಿ, ಜಾತಿಗೆ ಅತೀತವಾಗಿ ಆತ್ಮದ ಒಂದು ಸ್ಥಿತಿಯಲ್ಲಿ ನಾವಿರೋದನ್ನ ಕಲಿಬೇಕಾಗಿದೆ ಇವತ್ತು. ಅದಕ್ಕೆ ಗುರುವಿನ ಮಾರ್ಗದರ್ಶನದಲ್ಲಿ ವಿಧೇಯತೆಯಿಂದ ಇರ್ಬೇಕು. ಗುರುವಿಗೆ ಯಾವತ್ತು ನಾವು ವಿಧೇಯರಾಗಿರ್ಬೇಕು, ಮತ್ತು ಅಥವಾ ಶರಣಾಗ್ಬೇಕು. ಸರೆಂಡರ್ನೆಸ್, ಆ ಗುರುವಿಗೆ ನಾವು ಸರೆಂಡರ್ ಆಗಿರ್ಬೇಕು. ಇದು ಗುರು ಶಿಷ್ಯ ಸಂಬಂಧದ ಒಂದು ತತ್ವ ಆಗಿರ್ತಕ್ಕಂಥದ್ದು. ಗುರುವಿಗೆ ವಿಧೇಯನಾಗಿ ನಡೀತಕ್ಕಂಥ ಶಿಷ್ಯ ಯಾವಾಗ್ಲೂ ತನ್ನ ಅಹಂಕಾರ ಮತ್ತೆ ಕೆಲವು ಅಭ್ಯಾಸ, ದುಮ್ಮಾನಗಳಿಂದ ಹೊರಗೆ ಬರಕ್ಕೆ, ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಜ್ಞಾನವನ್ನ ತಿಳ್ಕೊಳ್ತಾ ಇಂಥ ಗುಣಗಳಿಂದ ಎಲ್ಲ ನಾವು ಹೊರಗ್ ಬರಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಅವಗುಣಗಳಿಂದ ಹೊರಗ್ ಬರ್ಬೇಕು ಅಂದ್ರೆ ಜ್ಞಾನ. ಅದಕ್ಕೆ ನಮ್ಮ ಒಂದು ಸೊಸೈಟಿ PSSM ಪಿರಮಿಡ್ ಸೊಸೈಟಿ ಒಂದು ಸ್ಲೋಗನ್ ಏನಪ್ಪಾ ಅಂದ್ರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಬರೀ ಧ್ಯಾನದಿಂದ ಒಂದನೇ ಮುಕ್ತಿ ಬರಲ್ಲ, ಜ್ಞಾನ ತಿಳ್ಕೊಳ್ಳೋದ್ರಿಂದ ಮುಕ್ತಿ ಬರುತ್ತೆ. ಮುಕ್ತಿ ಅಂದ್ರೆ ಏನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ?
ದುಃಖದಿಂದ ಬಿಡುಗಡೆ. ದುಃಖ ಏನಕ್ ಬರುತ್ತೆ? ನಮಗೆ ಯಾವ್ದಾದ್ರೂ ನಮಗೆ ಅನುಕೂಲವಾಗದೇ ಇರತಕ್ಕಂತ ಒಂದು ಪರಿಸ್ಥಿತಿ ಉಂಟಾದಾಗ ದುಃಖ ಬರುತ್ತೆ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಾಗ ಏನೇ ಆಗ್ಲಿ, ಯಾವುದೇ ಒಂದು ಕೆಲಸ ಆಗ್ಲಿ, ಇನ್ಯಾರೋ ವ್ಯಕ್ತಿ ಆಗ್ಲಿ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಾಗ ನಮಗೆ ದುಃಖ ಉಂಟಾಗುತ್ತೆ. ಅದೇ ನಾವು ಜ್ಞಾನ ತಿಳ್ಕೊಂಡಿದ್ರೆ, ಇದು ಒಂದು ಜ್ಞಾನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನು, ನಮಗ್ ಬೇಕಾದಂಗ್ ಬೇರೆಯವ್ರು ಇರಕ್ ಸಾಧ್ಯ. ಯಾಕೆಂದ್ರೆ ಅವ್ರಿಗೆ ಬೇಕಾದಂಗ್ ನಾವಿರೋದಿಲ್ಲ, ನಮಗ್ ಬೇಕಾದಂಗ್ ನಾವಿರ್ತೀವಿ, ಅವ್ರಿಗೆ ಬೇಕಾದಂಗ್ ಅವ್ರಿದ್ದಾರೆ. ಅದಕ್ಕೆ ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ. ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ಅನ್ನ ಒಂದು ಇದರಲ್ಲಿ ಗ್ರಂಥದಲ್ಲಿ ಹೇಳ್ತಾನೆ, ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್, ವಿ ಆರ್ ಆಲ್ ಮಿಯರ್ ಆಕ್ಟರ್ಸ್, ಆಕ್ಟಿವರ್ ಪಾರ್ಟ್ ವೆಲ್ ಅಂಡ್ ಡಿಪಾರ್ಟ್ ಅಂತ. ಅಂದ್ರೆ ಈ ಒಂದು ಜಗತ್ತು ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ನಿನ್ನ ಪಾತ್ರ ಏನಿದೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡು, ನಿರ್ಗಮಿಸುವಂತ ಅಲ್ವಾ. ಈ ಜಗತ್ತಲ್ಲಿ ನಮ್ಮ ಪಾತ್ರ ಏನಿದೆ ಅದನ್ನ ನಾವು ಮಾಡ್ಬೇಕು. ಜಗತ್ತನ್ನೆಲ್ಲ ನಾವು ಉದ್ಧಾರ ಮಾಡಕ್ಕಾಗುತ್ತಾ? ಇಲ್ಲ. ನಮ್ಮ ಪಾತ್ರ ಒಂದು ಮನೆಯಲ್ಲಿ ಒಂದು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅಜ್ಜಿಯಾಗಿ, ಮಗಳಾಗಿ, ಇನ್ನೇನೇನೋ ಇರುತ್ತೆ. ಅದು ಎಲ್ಲ ನಮ್ಮ ಪಾತ್ರ ಯಾವ್ದು ಕರೆಕ್ಟ್ ಇದೆಯೋ ಅದನ್ನ ಮಾಡ್ತಾ ಹೋಗ್ಬೇಕು. ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇರ್ಬಾರ್ದು, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರ್ಬೇಕಾಗುತ್ತೆ. ಅಂಟದಂಗಿರ್ಬೇಕು ಪ್ರಪಂಚದಲ್ಲಿ. ಇದೆಲ್ಲವೂ ಜ್ಞಾನದಿಂದನೇ ಸಾಧ್ಯ. ಹೇಳಿದ ತಕ್ಷಣ ಎಲ್ಲ ಬರಕ್ಕೆ ಸಾಧ್ಯ ಇಲ್ಲ. ಸಾಧನೆನೂ ಮಾಡ್ಬೇಕು, ಜ್ಞಾನವನ್ನು ತಿಳ್ಕೋಬೇಕು. ಅದಕ್ಕೆ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಎಲ್ಲವೂ ಪತ್ರಿಸರು ಎಲ್ಲಕ್ಕೂ ಈಕ್ವಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಧ್ಯಾನಕ್ಕೊಂದೇ 100 ಮಾರ್ಕ್ಸ್ ಕೊಟ್ಟಿಲ್ಲ, ಎಲ್ಲದಕ್ಕೂ 35 ಮಾರ್ಕ್ಸೇ. ಅದಕ್ಕೋಸ್ಕರ ನಾವು ಎಲ್ಲವನ್ನು ಈ ತರ ಸತ್ಸಂಗಗಳನ್ನು ಕೇಳ್ಬೇಕು, ನಾವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ಬೇಕು, ನಮ್ಮ ಜ್ಞಾನವನ್ನ ಬೆಳೆಸ್ಕೋಬೇಕು. ಕೇಳ್ಬಿಟ್ಟು ಈಗ ಕೇಳಿ ಈಗ ಬಿಟ್ರೆ ಪ್ರಯೋಜನ ಇಲ್ಲ. ನಾವು ಅದರಲ್ಲಿ ಪರಿಪಕ್ವರಾಗ್ಬೇಕು. ನಾವು ಅದರಲ್ಲಿ ಪರಿಪಕ್ವರಾಗ್ಬೇಕು. ಅದನ್ನ ಮತ್ತೆ ಮತ್ತೆ ಮನನ ಮಾಡ್ತಾ ಇರ್ಬೇಕು. ಕೇಳಿದ್ದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಂತ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನ ತಿದ್ಕೊಂತಾ ಇರ್ಬೇಕು. ಆವಾಗ ನಾವು ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯೇಸು ಕ್ರಿಸ್ತನು ಕೂಡ ಒಬ್ಬ ಗುರುನೇ, ಪೈಗಂಬರ್ ಕೂಡ ಗುರುನೇ. ಅವರೆಲ್ಲ ಬಂದಾಗ ಇಸ್ಲಾಂ ಧರ್ಮ ಇರ್ಲಿಲ್ಲ. ಅವರು ಎಲ್ಲ ಪ್ರಚಾರ ಎಲ್ಲ ಮಾಡಿ ಆದ್ಮೇಲೆ ಆಮೇಲೆ ಉಟ್ಕೊಂಡಿರೋದು ಇಸ್ಲಾಂ ಧರ್ಮ. ಕ್ರಿಶ್ಚಿಯಾನಿಟಿನೂ ಅಷ್ಟೇ, ಯೇಸು ಕ್ರಿಸ್ತನ ನಂತರ ಹುಟ್ಕೊಂಡಿರೋದು ಕ್ರಿಶ್ಚಿಯಾನಿಟಿ. ಅವ್ರು ಕ್ರಿಶ್ಚಿಯಾನಿಟಿಲಿ ಹುಟ್ಟು ಬರ್ಲಿಲ್ಲ. ಅವರು ಎಷ್ಟೋ ಜನರ ಕರ್ಮಗಳನ್ನ ನೀಗ್ಸೋಕೆ, ಮತ್ತೆ ಅವರು ಶಿಷ್ಯರ ಒಂದು ಕರ್ಮರಾಶಿ, ಮಾನವ ಜನಾಂಗದ ಕರ್ಮರಾಶಿ ಒಂದಂಶ ಕಡಿಮೆ ಮಾಡಕ್ಕೋಸ್ಕರನೇ ಶಿಲುಬೆಗೇರಿದ್ರಂತೆ. ನೋಡ್ರಿ, ಗುರುವಿನ ತ್ಯಾಗ ಎಂಥದ್ದಿದೆ ಅಲ್ಲ. ಶಿಷ್ಯನಿಗಾಗಿ ಏನ್ ಬೇಕಿದ್ರು ಮಾಡ್ತಾನೆ ಗುರು ಶಿಷ್ಯನಿಗಾಗಿ. ಅದಕ್ಕೆ ಶಿಷ್ಯ ಕೂಡ ಹಾಗೆ ಇರ್ಬೇಕು, ಗುರುವಿಗಾಗಿ ಈ ಸರ್ವವನ್ನು ಸಮರ್ಪಣೆ ಮಾಡುವಂತ ಇದ್ದಾಗ ಮಾತ್ರನೇ ನಿಜವಾದ ಅವನು ಕೂಡ ಗುರು ಆಗಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಅದಕ್ಕೆ ಸಾರು ಎಲ್ಲರನ್ನೂ ಗುರುವಿನ ಸ್ಥಾನದಲ್ಲೇ, ಶಿಷ್ಯನೇ ಇಲ್ಲ ಅಂತ ಹೇಳೋರು ನಮ್ಮ ಒಂದು ಸೊಸೈಟಿಲಿ. ಶಿಷ್ಯರೇ ಇಲ್ಲ, ಎಲ್ಲರೂ ಗುರುಗಳೇ ಅಂತ ಹೇಳ್ತಿದ್ರು. ಅದಕ್ಕೆ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಅಂತಾರೆ. ಧ್ಯಾನ ಮಾಡೋರ್ನೆಲ್ಲ ಪಿರಮಿಡ್ ಮಾಸ್ಟರ್ಸೇ ಹೇಳ್ತಿದ್ರು. ಮೈ ಡಿಯರ್ ಮಾಸ್ಟರ್ಸ್ ಅನ್ನೋರು ಪತ್ರಿಜಿಯವರು. ಮೈ ಡಿಯರ್ ಗಾಡ್ಸ್ ಅಂದ್ರೆ ನನ್ನೆಲ್ಲ ದೇವರುಗಳೇ, ಎಲ್ಲರೂ ದೇವರೇ ಅಂತ ಹೇಳೋರು. ನಾವು ನೋಡಿರ್ತಕ್ಕಂತ ಅವ್ರಿಗೆ ಏನ್ ಹೇಳ್ತಾರೆ, ಕೆಲವರೆಲ್ಲ ಬೇರೆ ಗುರುಗಳು ನೋಡಿರ್ತೀವಲ್ಲ, ಅವರೆಲ್ಲ ಏನ್ ಹೇಳ್ತಾರೆ, ನಾನು ಗುರು, ನೀನು ನನ್ನ ಶಿಷ್ಯ ಅಂತ ಹೇಳೋರು. ಆದ್ರೆ ಇವರೆಲ್ಲ ಎಲ್ಲರೂ ಗುರುಗಳೇ, ನಾನು ದೇವರು ಅಂತ ಹೇಳೋರು ಇದ್ದಾರೆ. ಇದು ಎಲ್ಲರೂ ದೇವರುಗಳೇ ಅಂತ ಹೇಳ್ತಿದ್ರು. ಅಂದ್ರೆ ಪರಮಾತ್ಮನ ಒಂದು ಅಂಶನೇ ಎಲ್ಲರೂ ನಾವು. ಆದ್ರೆ ನಾವೆಲ್ಲ ಈ ಭೂಮಿ ಮೇಲೆ ಬಂದು ಆ ಒಳ್ಳೆಯ ಎಲ್ಲ ಗುಣಗಳನ್ನ, ಸದ್ಗುಣಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಅವನ್ನ ಹೆಚ್ಚಿಸ್ಕೊಂಡು ನಾವು ಆ ಪರಮಾತ್ಮನ ಸ್ಥಿತಿಯನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ಬೇಕು, ಸಾಧನೆ ಮಾಡ್ತಾ ಅಂತ ಒಂದು ವಿಚಾರ. ಅದಕ್ಕೆ ಶಿಷ್ಯನ ಕಲ್ಯಾಣಕ್ಕಾಗಿ ಗುರು ಸರ್ವವನ್ನು ಸಮರ್ಪಣೆ ಮಾಡ್ತಾನೆ. ಹೇಗಿರ್ಬೇಕಪ್ಪ ಗುರು ಶಿಷ್ಯ ಸಂಬಂಧ? ಅವಿನಾಭಾವ ಸಂಬಂಧ ಗುರು ಮತ್ತು ಶಿಷ್ಯನಿಗೆ.
ಒಳ್ಳೆ ಶಿಷ್ಯ ಅಂದ್ರೆ ಗುರು ಏನ್ ಬೇಕಿದ್ರು ಮಾಡೋದಿಕ್ಕೆ ರೆಡಿ ಇರ್ತಾನೆ. ಮಹಾವತಾರ್ ಬಾಬಾಜಿ ಅವರು ಒಬ್ಬ ಆ ಶಿಷ್ಯನ ಕಾಲ್ ತೊಳಿತಾ ಇರ್ತಾರೆ. ಅವಾಗ ಲಾಹಿರಿ ಮಹಾಶಯ ನೋಡಿ ಇದೇನಿದು ಅಂದ್ರೆ, ನಾನು ಅವನಿಗೆ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧನಾಗಿದ್ದೀನಿ. ಅಲ್ಲಿ ನಾನು ಅನ್ನೋ ಅಹಮ್ಮೆ ಇಲ್ಲ, ನಾನು ಗುರು ಅನ್ನೋ ಅಹಮ್ಮೆ ಇಲ್ಲ ಮಹಾವತಾರ್ ಬಾಬಾಜಿ ಅವರಿಗೆ. ಮಹಾವತಾರ್ ಬಾಬಾಜಿ ಶಿಷ್ಯರು ಲಾಹಿರಿ ಮಹಾಶಯರು. ಲಾಹಿರಿ ಮಹಾಶಯನ ಹಿಮಾಲಯಕ್ಕೆ ಕರ್ಸ್ಕೊಳ್ತಾರೆ ಮಹಾವತಾರ್ ಬಾಬಾಜಿ ಅವರು. ಕರೆಸ್ಕೊಂಡು ಅವರಿಗೆ ನಿನಗೆ ಏನ್ ಬೇಕು ಅಂತಂದಾಗ ಅವರಿಗೆ ಒಂದು ಒಳ್ಳೆ ಮನೆಯನ್ನ ಸೃಷ್ಟಿ ಮಾಡ್ಕೊಡ್ತಾರೆ, ಆಸೆ ತೀರಿಸ್ಕೊಂಡು. ಅದಾದ್ಮೇಲೆ ಅವರು ಅದೆಲ್ಲ ಒಂದೇ ದಿನಕ್ಕೆ ಮಾಯ ಆಗುತ್ತೆ. ಅವರಿಗೆ ಅಷ್ಟರಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಲಾಹಿರಿ ಮಹರ್ಷಿ ಅವರ ಶಿಷ್ಯರು ಯುಕ್ತೇಶ್ವರಗಿರಿ. ಯುಕ್ತೇಶ್ವರಗಿರಿಗಳ ಶಿಷ್ಯರು ಪರಮಹಂಸ ಯೋಗಾನಂದ. ಒಬ್ಬೊಬ್ಬರ ಸಾಧನೆನೂ ಎಷ್ಟೆಷ್ಟಿದೆ. ಅದಕ್ಕೆ ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ ಅಂತ ಹೇಳ್ತಕ್ಕಂಥದ್ದು. ಎಂತೆಂತ ಮಹಾನ್ ಗುರುಗಳನ್ನ, ಎಂತೆಂತ ಸಾಧಕರನ್ನ ಹೊಂದಿರ್ತಕ್ಕಂಥ ಭೂಮಿ. ಆದ್ರೆ ನಾವು ಕೂಡ ಇವತ್ತು ನಮಗೆ ಧ್ಯಾನ ಸಿಕ್ಕಿದೆ ಪತ್ರಿಜಿಯವರಿಂದ ಅಂದ್ರೆ ಎಂತ ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ಇದೀವಿ ನಾವು. ಇದನ್ನ ನಾವು ಸಾರ್ಥಕ ಪಡಿಸ್ಕೋಬೇಕಷ್ಟೆ. ಸಾರ್ಥಕ ಪಡಿಸ್ಬೇಕಂದ್ರೆ ಸಾಧನೆ ಮಾಡ್ತಾ ಹೋಗ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ನಾವು ಪ್ರಚಾರ ಮಾಡ್ತಿದೀವಲ್ಲ ಅಂತ ಧ್ಯಾನ ಮಾಡೋದು ನಿಲ್ಸ್ಬಾರ್ದು. ಧ್ಯಾನ ಮಾಡ್ತಾ ನಾವು ಧ್ಯಾನ ಪ್ರಚಾರ ಮಾಡ್ತಾ ನಮ್ಮ ಒಂದು ಆತ್ಮದ ಉನ್ನತಿಗೆ ನಾವು ಯಾವಾಗ್ಲೂ ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಾ, ಒಬ್ಬ ಒಳ್ಳೆಯ ಗುರುವಿನ ಸಾನ್ನಿಧ್ಯದಲ್ಲಿ ನಾವು ಹೆಚ್ಚೆಚ್ಚು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಇದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ನನಗೆ ಈ ಅವಕಾಶವನ್ನು ಕೊಟ್ಟ ಮಹಾವತಾರ್ ಫೌಂಡೇಶನ್ ಗ್ರೂಪ್ನವರಿಗೆ, ಟೀಮ್ನವರಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು.